आपादमौलिपर्यन्तं गुरूणामाकृतिं स्मरेत् तेन विज्ञाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यम्। व्यासाय प्रतिमेतिहासरचनोल्लासाय दुर्वादिनां त्रासाय सकराय सत्सुकृतविश्वासाय दोषद्विषे भासाय मुनगम्यतोयसदृशायासाय मासे विने दासाय भयदाय मद्गुरुहृद्वासाय तुभ्यं नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीमतो राघवेन्द्रस्य नमामि पदपङ्कजे कामिता शेषकल्याण कलनाकल्पपादपौ। श्रीगुरुभ्यो नमः। ಸಾಧನೆಯ ಪ್ರಪಂಚದಲ್ಲಿ ಭಗವಂತನ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ಭಗವದ್ ಆರಾಧನೆಯನ್ನು ಮಾಡುವಾಗ ಅನೇಕ ದೇವತೆಗಳ ಪೂಜೆಯನ್ನು ಮಾಡ್ತೇವೆ. ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ಮೊದಲಿಗೆ ಪರಮಾತ್ಮ, ಆಮೇಲೆ ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತಿ. ನಾವು ಇದನ್ನು ತಿಳಿದೇ ಇಲ್ಲ. ಯಾವ್ಯಾವ ದೇವತೆಗಳನ್ನು ಯಾವ್ಯಾವುದೋ ರೀತಿಯಲ್ಲಿ ಉಪಾಸನೆಯನ್ನು ಮಾಡ್ತಾ ಇದ್ದೇವೆ. ಯಾರು ಯಾರ ಮಗ, ಯಾರು ಯಾರಿಗೆ ತಂದೆ, ಯಾರು ಯಾರಿಗೆ ಸೊಸೆ, ಯಾರು ಸೇವಕರು ಒಂದೂ ಗೊತ್ತಿಲ್ಲ. ಮನೆಯಲ್ಲೆಲ್ಲ ಕಾಂಪ್ಲೆಕ್ಸ್ ಫೋಟೋ, ಎಲ್ಲ ಫೋಟೋ ಹಾಕ್ಕೊಂಡಿರ್ತೀವಿ. ಎಲ್ಲರ ಫೋಟೋ ಇರುತ್ತೆ. ಕೊನೆಗೆ ಅದ್ರ ಜೊತೆ ನಮ್ಮ ಅಪ್ಪ ಅಮ್ಮನ ಫೋಟೋನೂ ಹಾಕ್ಕೊಂಡ್ಬಿಟ್ಟಿರ್ತಾನೆ. ಎಲ್ಲದಕ್ಕೂ ಮಂಗಳಾರತಿ ಮಾಡ್ತಾ ಇರ್ತಾನೆ. ಅದು ಮಂಗಳಾರತಿ ಮಾಡೋದು ಕೆಲವರು ನೋಡಬೇಕು. ಹೀಗೆ ಮಂಗಳಾರತಿ, ಹೀಗೆ ಮಂಗಳಾರತಿ, ಹೀಗೆ ಮಂಗಳಾರತಿ, ಹೀಗೆ ಮಂಗಳಾರತಿ. ಅದು ಶಾಸ್ತ್ರೀಯ. ಕೆಲವರು ಮಂಗಳಾರತಿ ಕೊಟ್ಟರೆ ಎರಡು ಕೈಯಲ್ಲಿ ತಗೊಳ್ಬಾರ್ದು. ಒಂದೇ ಕೈಯಲ್ಲಿ ಮಂಗಳಾರತಿ. ಗೊತ್ತಿಲ್ಲ, ಒಟ್ಟಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ನಾವು ಕರ್ಮಗಳನ್ನು ಮಾಡುವಾಗ ಯಾರು ಸುಪ್ರೀಂ, ಯಾರು ನಂತರ, ಈ ತಾರತಮ್ಯ ಜ್ಞಾನ ನಮಗೆ ಬೇಕು. ತಾರತಮ್ಯ ಜ್ಞಾನ ಇಲ್ಲದೆ ಎಲ್ಲರನ್ನೂ ಒಂದೇ ಅಂದ್ಬಿಡೋದು. ಶಿವನೂ ವಿಷ್ಣುವೇ, ವಿಷ್ಣುವೇ ಶಿವನೇ, ಶಿವ ವಿಷ್ಣು ಇಬ್ಬರು ಬ್ರಹ್ಮನೇ, ನಾವೆಲ್ಲರೂ ವಿಷ್ಣುವೇ, ನಾವೆಲ್ಲರೂ ಶಿವನೇ, ನಾವೆಲ್ಲರೂ ಬ್ರಹ್ಮರೇ. ಈ ಒಂದು ರೀತಿಯ ಅಜ್ಞಾನ ಅನೇಕ ಜನರಿಗೆ ಪುರಾಣಗಳಿಂದಲೇ ಬಂದಿದೆ. ಪುರಾಣಗಳಲ್ಲಿ ಆ ರೀತಿಯಾದ ರಾಜಸ, ತಾಮಸ, ಸಾತ್ವಿಕ ಪುರಾಣಗಳಲ್ಲಿ ಈ ರೀತಿಯಾಗಿ ಜನರಿಗೆ ದಾರಿ ತಪ್ಪಿಸಲಿಕ್ಕೆ ಅಥವಾ ಅವರಿಗೆ ರುಚಿಯಾದದ್ದನ್ನು ಹೇಳಲಿಕ್ಕೆ ಅದನ್ನು ಹೇಳಿರ್ತಾರೆ. ನಾವು ಮಾರ್ಕೆಟಲ್ಲಿ ಹೋದರೆ ಪಕ್ಕದಲ್ಲಿ ಮಾಂಸ ಅಂಗಡಿ ಇರುತ್ತೆ, ತರಕಾರಿ ಅಂಗಡಿ ಇರುತ್ತೆ. ಎಲ್ಲರೂ ಮಾಂಸ ಅಂಗಡಿಗೆ ಹೋಗಲ್ಲ, ಎಲ್ಲರೂ ತರಕಾರಿ ಅಂಗಡಿಗೆ ಹೋಗಲ್ಲ. ಅವರವರ ಅಭಿರುಚಿಗಳಿಗೆ ತಕ್ಕಂತೆ ಅವರವರು ಮಾಡ್ತಾರೆ. ವೇದವ್ಯಾಸರು ಹೀಗ್ಯಾಕೆ ಮಾಡಬೇಕಾಗಿತ್ತು ಅಂತ ಅನ್ನಬಾರದು. ಅವರವರಿಗೆ ಅಭಿರುಚಿ, ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಪರಮಾತ್ಮ ಮಾಡಿಟ್ಟಿದ್ದಾನೆ. ಒಬ್ಬೊಬ್ಬರಿಗೆ ಒಂದೊಂದು. ಕೆಲವರು ಭೂತ ಪ್ರೇತಗಳ ಆರಾಧನೆ ಮಾಡ್ತಾರೆ, ಕೆಲವರು ದೇವತೆಗಳ ಆರಾಧನೆ ಮಾಡ್ತಾರೆ, ಕೆಲವರು ದೇವರು ಮೈ ಮೇಲೆ ಬರ್ತಾನೆ ಎಂದವ್ರ ಹತ್ರ ಹೋಗ್ತಾರೆ. ಒಬ್ಬೊಬ್ಬರು ಹೀಗೆ ಹೇಗೆ ಪೂಜೆ ಮಾಡಬೇಕು, ಯಾರನ್ನು ಯಾವಾಗ ಪೂಜೆ ಮಾಡಬೇಕು, ಈ ಪದ್ಧತಿಯನ್ನು ವೇದವ್ಯಾಸರು ಪುರಾಣಗಳಲ್ಲಿ ಹೇಳಿದ್ದಾರೆ. ಪುರಾಣಗಳಲ್ಲಿ ಹೇಳಿದ್ದನ್ನು ನಾವು ಮರೆತು ಬಿಟ್ಟು ನಮ್ಮ ಮನಸೋ ಇಚ್ಛೆ
ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅನೇಕರು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಲಕ್ಷ್ಮೀದೇವಿಗೆ ಮೊದಲು ಪೂಜೆ, ಗಂಡನ ಬಿಟ್ಬಿಡ್ತಾರೆ. ಗಂಡ ಅವತ್ತು ಪ್ರಧಾನ ಅಲ್ಲ, ಬರೀ ಲಕ್ಷ್ಮೀದೇವಿ ಪ್ರಧಾನ. ಆಮೇಲೆ ಗಣಪತಿ ಹಬ್ಬದ ದಿವಸ ಗಣಪತಿಯೇ ಪ್ರಧಾನ, ಅವರಪ್ಪ ಅಪ್ರಧಾನ, ಅವರಮ್ಮ ಅಪ್ರಧಾನ. ಶಿವ ಇಲ್ಲ, ಪಾರ್ವತಿ ಇಲ್ಲ, ಕೇವಲ ಹೊಡಿತು ಬೋರ್ಲಾಕಿ. ಹಾಗಾಗಿ ತಾರತಮ್ಯ ಜ್ಞಾನ ಯಾವತ್ತೂ ಬೇಕು. ತಾರತಮ್ಯ ಜ್ಞಾನ ಇಲ್ಲದೆ ಅವನು ಬಂದು ಹಾಕ್ತಾ ಇದ್ದಾನ, ಅವನು ರಿಪೇರಿನ. ಬೇಡ ಅಂದ್ರ ತುಂಬ ಕಡಿಮೆ ಹಾಕ್ಲಿಕ್ಕೆ ಬರಲ್ವ ಅದರೊಳಗೆ? ಒಂದೇ ಪದ್ಧತಿ. ಹಾಂ, ಕಡಿಮೆ ಮಾಡೋಕ್ಕೆ ಆಗಲ್ಲ. ತಾರತಮ್ಯ ಜ್ಞಾನವಿಲ್ಲದೆ ಸೂರಿಗಳ ನಿಂದಿಸುತ್ತ ಸುಜನರೋ ಪಾದಿಯಲ್ಲಿ ತೋರುವರು ಅಂತಾರೆ ದಾಸರಾಯರು. ತಾರತಮ್ಯ ಜ್ಞಾನ ಇಲ್ಲದೆ ನಾವೇ ದೊಡ್ಡ ಜ್ಞಾನಿಗಳು, ತಮ್ಮನ್ನು ತಾವು ಹೇಗಾಗೋ ತಿಳ್ಕೊಂಡಿರ್ತಾರೆ. ನೀವು ನೋಡಬಹುದು, ಪ್ರತಿನಿತ್ಯ ಇನ್ಸ್ಟಾಗ್ರಾಮಲ್ಲಿ ಅನೇಕರು ಫೋಟೋ ಇಡ್ತಾರೆ. ಎಷ್ಟು ಜ್ಞಾನಕ್ಕೆ ಪೂಜೆ ಮಾಡುವುದೇ ಗೊತ್ತಿಲ್ಲ. ಶಿವನ ಲಿಂಗಕ್ಕೆ ಯಾವುದೋ ಪಾತ್ರೆಯಲ್ಲಿ ಪೂಜೆ ಮಾಡ್ತಿರ್ತಾನೆ, ಯಾವುದೋ ಸ್ಟೀಲ್ ಪಾತ್ರೆ. ಯಾಕೊಂದು ಬೆಳ್ಳಿ ಪಾತ್ರೆ ಇಲ್ವ ಶಿವನಿಗೆ ಅಭಿಷೇಕ ಮಾಡಲಿಕ್ಕೆ? ಇನ್ನು ಉಜ್ಜಯಿನಿಯಲ್ಲಿ ಮಂಗಳಾರತಿ ಮಾಡ್ತಿರ್ತಾನೆ. ಹೀಗೆ 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 ಬೇರೆ ಉಲ್ಟಾ ಮಂಗಳಾರತಿ ಮಾಡಬಾರ್ದು. ಮಂಗಳಾರತಿ ಮಾಡುವಾಗ ಪದ್ಧತಿ ಇದೆ, ಅನೇಕರು ತಿಳಿಯಬೇಕು. ಮಂಗಳಾರತಿ ಮಾಡುವಾಗ ಪಾದಕ್ಕೆ 3 ಸರಿ, ನಾಭಿಗೆ 3 ಸರಿ, ಮಖಕ್ಕೆ 3 ಸರಿ, 4 ಸರಿ ಪೂರ್ತಿ ದೇಹಕ್ಕೆ ಸೇರಿಸಿ ಇಷ್ಟು ಮಂಗಳಾರತಿ. ಕೈ ತಿರುಗತ್ತೆ ಅಂತ ಎಣ್ಣೆ ಹಾಕ್ಕೊಂಡಿದ್ದು ತಿರುಗಿಸಿದ್ದು, ಎಣ್ಣೆ ಹಾಕ್ಕೊಂಡಿದ್ದು ತಿರುಗಿಸಿದ್ದು. ಅದು ಕೆಲವರು ಆರತಿ ಮಾಡುವಾಗ ಹೀಗೆ ಹೀಗೆ ಬೇರೆ. ಅದು ಇನ್ನೂ ಕೆಲವರು ನೋಡಬೇಕು, ಕುಣ್ಕೊಂಡು ಬೇರೆ ಆರತಿ ಮಾಡ್ತಾರೆ. ಅದು ಆರತಿಯ ಪದ್ಧತಿ ಅಲ್ಲ. ಸಣ್ಣ ಕೆಲಸವೇ ಮಾಡಲಿ, ಆ ಸಣ್ಣ ಕೆಲಸದಿಂದ ಹೆಚ್ಚಿನ ನಾವು ಪುಣ್ಯವನ್ನು ಪಡೆಯುವಾಗ ಆಗಬೇಕೆ ಹೊರತು ಪಾಪದ ಕೆಲಸ ಆಗಬಾರ್ದು. ಹಾಗಾಗಿ ತಾರತಮ್ಯ ಜ್ಞಾನ ಅತ್ಯಂತ ಅವಶ್ಯಕ. ತಾರತಮ್ಯ ಎಲ್ಲ ಕಡೆ ಇದೆ. ರಾಜಕಾರಣಿಗಳು ಹೇಳ್ತಾರೆ ತಾರತಮ್ಯ ಇಲ್ಲ, ಸುಳ್ಳು, ಎಲ್ಲರೂ ಒಂದೇ. ಸರಿ, ಮಿನಿಸ್ಟ್ರ್ ಇಳಿದ ಮೇಲೆ ಹಾರ ಡ್ರೈವರ್ಗೆ ಹಾಕ್ಸಿರಿ, ಎಲ್ಲರೂ ಒಂದೇ ತಾನೆ. ನೀವು ಯಾಕೆ ಹಾರ ಹಾಕ್ಸ್ಕೊತೀರಿ? ಮಿನಿಸ್ಟ್ರು ಡ್ರೈವರ್ಗೆ ಹಾರ ಹಾಕ್ಸಿರಿ, ಕೆಲಸ ಮಾಡೋ ಚಪ್ರಾಸಿಗೆ ಹಾಕ್ಸಿರಿ. ಸಾಧ್ಯ ಇಲ್ಲ. ಅಧಿಕಾರವೇ, ಇನ್ನೊಬ್ಬರು ಹೀಗೆ. ಯಾವತ್ತೂ ಕೂಡ ನಾವು ತಾರತಮ್ಯ ಜ್ಞಾನವನ್ನು ಸರಿಯಾಗಿ ತಿಳಿದು ಪೂಜೆ ಮಾಡಿದರೆ ಭಗವಂತ ಅನುಗ್ರಹ ಮಾಡ್ತಾನೆ. ತಾರತಮ್ಯ ಜ್ಞಾನ ಇಲ್ಲದೆ ಅವರೇ ದೊಡ್ಡವರು, ಇವರೇ ದೊಡ್ಡವರು. ಸ್ವಲ್ಪ ಗೊತ್ತಿದೆ ನಮಗೆ ತಾರತಮ್ಯ. ಮನೆಗೆ ಬಂದರೆ ಮಗುವಿಗೆ ನಮಸ್ಕಾರ ಮಾಡಲ್ಲ ಯಾರು. ದೊಡ್ಡವರು ಅಜ್ಜಿ ತಾತ ಇದ್ದರೆ ಅವ್ರಿಗೆ ನಮಸ್ಕಾರ ಮಾಡಿ, ಅಪ್ಪ ಅಮ್ಮಂಗೆ ಮಾಡಿ, ಹುಡುಗನಿಗೆ ಹಾಯ್ ಬಾಯ್ ಅಂತಾರೆ ಅಲ್ವಾ? ಈ ತಾರತಮ್ಯ ಜ್ಞಾನ ಇಲ್ಲದೆ ಯಾರು ಸರ್ವೋತ್ತಮ, ಯಾರು ಸರ್ವೋತ್ತಮ? ಎಲ್ಲರೂ ಸರ್ವೋತ್ತಮರೇ. ಶಿವನೂ ಸರ್ವೋತ್ತಮ, ಬ್ರಹ್ಮನೂ ಸರ್ವೋತ್ತಮ, ವಿಷ್ಣುವೂ ಸರ್ವೋತ್ತಮ, ಗಣಪತಿಯೂ ಸರ್ವೋತ್ತಮ, ಕುಬೇರನೂ ಸರ್ವೋತ್ತಮ, ಇಂದ್ರನೂ ಸರ್ವೋತ್ತಮ, ಸೂರ್ಯನೂ ಸರ್ವೋತ್ತಮ. ಮನೆಯಲ್ಲಿ ಇಬ್ಬರು ದುಡಿದ್ರೆ ಜಗಳ ಪ್ರಾರಂಭ ಆಗುತ್ತೆ. ಇಬ್ಬರು ಕೆಲಸಕ್ಕೆ ಹೋಗಿ ಬಂದರೆ ನೀನೇನು ಹೆಚ್ಚು ಅಂತ ಜಗಳ ಪ್ರಾರಂಭ ಆಗುತ್ತೆ. ಮನೆಯಲ್ಲಿ ಎಲ್ಲರೂ ಸರ್ವೋತ್ತಮರಾಗಿ ಬಿಟ್ಟರೆ ಸ್ವಾತಂತ್ರ್ಯ ಒಬ್ಬರಿಗಿರಬೇಕು. ಮನೆಯಲ್ಲಿ ಒಬ್ಬರಿಗೆ ಸ್ವಾತಂತ್ರ್ಯ ಇದ್ದರೆ ಮನೆ ಚೆನ್ನಾಗಿರುತ್ತೆ. ಎಲ್ಲರೂ ಸ್ವತಂತ್ರ ಆಗಿಬಿಟ್ರೆ ಆ ಮನೆ ದಿಕ್ಕಾಪಾಲಾಗಿಬಿಡುತ್ತೆ. ಅದಕ್ಕೆ ಭಗವಂತ ಎಲ್ಲರಿಗೆಲ್ಲವನ್ನು ಕೊಡ್ತಾನೆ, ಸ್ವಾತಂತ್ರ್ಯವನ್ನು ಮಾತ್ರ ತಾನು ಯಾರಿಗೂ ಕೊಡಲ್ಲ. ನೀವು ಹೇಳ್ಕೊಳ್ರಿ ನಾನು ಸ್ವತಂತ್ರ ಅಂತ. ಏನು ಸ್ವಾತಂತ್ರ್ಯ? ಮಲಗುವುದಕ್ಕೆ ಟೈಮ್ ಇಟ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಹೇಳಲಿಕ್ಕೆ ಇಂಥ ಟೈಮಿಗೆ ಹೇಳಬೇಕು ಅಂದರೆ ಹೇಳಲಿಕ್ಕಾಗಲ್ಲ. ಬೇಕಾಷ್ಟು ಅಡುಗೆ ಮಾಡಿರ್ತಾರೆ, ತಿನ್ನಲಿಕ್ಕಾಗಲ್ಲ. ಎಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ನಾವು ತಾರತಮ್ಯ ಜ್ಞಾನವನ್ನು ತಿಳಿಯಬೇಕು ಅನ್ನುವುದು ಹರಿವಂಶದ ದೊಡ್ಡ ಒಂದು ಕಥೆಯನ್ನು ತಾರತಮ್ಯ ಜ್ಞಾನಕ್ಕಾಗಿ ಇಟ್ಟಿದ್ದಾರೆ. ತಾರತಮ್ಯ ಜ್ಞಾನ ಇಲ್ಲದೆ ಹೋದರೆ ದೇವತೆಗಳು ನಮ್ಮನ್ನು ತಿರಸ್ಕಾರ ಮಾಡ್ತಾರಂತೆ. ನಮ್ಮ ಒಡೆಯನಾದ ನಾರಾಯಣನನ್ನು ಬಿಟ್ಟು ನಮ್ಮನ್ನು ಆರಾಧನೆ ಮಾಡಿದಿರಾದ್ರಿಂದ ನಿಮ್ಮ ಪುಣ್ಯ ನಾವು ಕೊಡಲ್ಲ, ನಿಮ್ಮ ಕರ್ಮಗಳಿಗೆ ಪುಣ್ಯವನ್ನು ಕೊಡಲ್ಲ ಅಂತ. ಅದಕ್ಕೆ ನಾವು ಮಾಡುವ ಕರ್ಮಗಳು
ಸರಿಯಾದ ಪುಣ್ಯವನ್ನು ಹೊಂದಬೇಕು. ಅದಕ್ಕಾಗಿ ಪರಮಶ್ರೇಷ್ಠವಾದ ಒಂದು ಕಥಾನಕವನ್ನು ಹೇಳ್ತಾರೆ. ದುರ್ಯೋಧನ ಒಂದು ಯಜ್ಞವನ್ನು ಮಾಡಿದನಂತೆ. ನಮ್ಮ ಸ್ಪೂರ್ಣ ಮಾಡ್ತಾನೆ ಬೆಳಗ್ಗೆ ಅಂದದು. ದುರ್ಯೋಧನ ಒಂದು ಯಜ್ಞ ಮಾಡಿದ, ಒಂದು ಅದ್ಭುತವಾದ ಯಜ್ಞವನ್ನು ಮಾಡ್ತಾನೆ. ಅವನು ಯಾಕೆ ಮಾಡಿದ ಅಂದರೆ, ಪಾಂಡವರು ರಾಜಸೂಯಾಗ ಮಾಡಿದ್ರು, ನಾನು ಮಾಡಬೇಕು ಅಂತ. ನಾನು ರಾಜಸೂಯಾಗ ಮಾಡ್ತೀನಿ ಇಂದ ಪುರೋಹಿತರು ಹೇಳಿದ್ರು. ಒಬ್ಬ ರಾಜಸೂಯ ಮಾಡಿದವನಿದ್ದಾಗ ಅವನನ್ನು ಸೋಲಿಸಿ ಮಾಡಬೇಕು, ಮಾಡ್ತೀಯ ಅಂದರು. ಭೀಮಸೇನ ಇದ್ದಾನೆ, ನಡಗಿಬಿಟ್ಟ ದುರ್ಯೋಧನ. ನನ್ನ ಕೈಲಿ ಆಗಲ್ಲ, ನಾವು ಅದಕ್ಕೆ ಸಮಾನವಾದದ್ದು ಏನಾರು ಮಾಡೋಣ. ಸರಿ, ಸಮಾನವಾದದ್ದು ಪೌಂಡರೀಕ ಯಾಗ ಅಂತ ಒಂದು ಯಾಗವನ್ನು ಮಾಡ್ತಾನೆ. ಆ ಪೌಂಡರೀಕ ಯಾಗಕ್ಕೆ ಎಲ್ಲ ರಾಜರನ್ನು ಕರೆಸ್ತಾನೆ. ಬರ್ತಾರೆ. ಬಂದವರೆಲ್ಲರೂ ಕೊನೆಗೆ ಹಸ್ತಿನಾವತಿಗೆ ಬಂದಿದ್ದೀವಲ್ಲ, ಎಲ್ಲೆಲ್ಲಿಂದಲೋ ಬಂದಿದ್ದೀವಿ. ಹಸ್ತಿನಾವತಿಗೆ ಬಂದವರು ಕೃಷ್ಣ ಅದ್ಭುತವಾಗಿ ದ್ವಾರಕಾನಗರವನ್ನು ಕಟ್ಟಿದ್ದಾನಂತೆ, ಹೋಗಿ ನೋಡ್ಕೊಂಬರೋಣ ಅಂತ ಎಲ್ಲರೂ ಕೃಷ್ಣನ ದ್ವಾರಕಾನಗರಕ್ಕೆ ಬರ್ತಾರೆ. ಪರಮಾದ್ಭುತ. ಅದು ಯಾರೋ ಸಾಮಾನ್ಯ ಆರ್ಕಿಯಾಲಜಿಕಲ್ ಆರ್ಕಿಟೆಕ್ಟ್ ಮಾಡಿದ್ದಲ್ಲ, ಸಾಕ್ಷಾತ್ ವಿಶ್ವಕರ್ಮ ನಿರ್ಮಾಣ ಮಾಡಿದ ಅದ್ಭುತವಾದ ನಗರ ಅದು. ಹೇಗೆ ಮಯಸಭೆಯನ್ನು ಮಾಯಾ ಮಾಡಿದ್ನೋ ಹಾಗೆ ಅದ್ಭುತವಾದ ವಿಶ್ವಕರ್ಮನ ಸೃಷ್ಟಿ. ಬಂದು ಎಲ್ಲ ನೋಡಿದರು, ಬಹಳ ಸಂತೋಷ ಆಯಿತು. ಎಲ್ಲರೂ ನೋಡಿದ್ರು, ಕೃಷ್ಣನ್ ನೋಡಬೇಕು, ಕೃಷ್ಣನ್ ನೋಡಬೇಕು. ಕೃಷ್ಣ ಅಂದ, ಮನೆಯಲ್ಲಿ ಬಂದ ತಕ್ಷಣ ಮನೆ ಯಜಮಾನ ಸಿಗಲ್ಲ ರಾಜರ ಮನೆಯಲ್ಲಿ. ನಾನು ರೈವತ ಪರ್ವತಕ್ಕೆ ಬರ್ತೀನಿ, ನೀವೆಲ್ಲ ಬರ್ರಿ ಅಂತಂದು. ರೈವತ ಪರ್ವತಕ್ಕೆ ಎಲ್ಲರೂ ಅಲ್ಲಿ ಹೋಗ್ತಾರೆ. ಎಲ್ಲರೂ ಅಲ್ಲಿ ಹೋಗೋದಾಗ ಕೃಷ್ಣನ ಮನೆಯನ್ನು, ಕೃಷ್ಣನ ರೂಪ, ಅವನ 16,108 ಜನರ ಜೊತೆಗೆ ಅವನ ಸಂಸಾರ. ನಾರದರೊಂದು ಸರಿ ಕೇಳಿದ್ರಂತೆ, ಒಂದು ಹೆಂಡತಿ ಜೊತೆಗೆ ಸಂಸಾರ ಮಾಡಲಿಕ್ಕೆ ಕಚಾಪಚ ಒದ್ದಾಡ್ತಾರೆ ಈ ಜನ, ನೀ 16,108 ಜನರ ಜೊತೆಗೆ ಹೇಗಿರ್ತೀಯ ಅಂತ ನೋಡ್ರಿ ನೀವೇ ಅಂದ. 16,108 ಮನೆಗಳು. ನಾರದರಂದರು, ನಾಳೆ ಬೆಳಗ್ಗೆ ಅಪಾಯಿಂಟ್ಮೆಂಟ್, ನಾ ಎಲ್ಲ ಮನೆಗೆ ಹೋಗ್ತೀನಿ ಅಂದರು. ಬೆಳಗಾಗೆದ್ದು ನಾರದರು ತಮ್ಮ ತಂಬೂರಿ ಹಾಕ್ಕೊಂಡು, ಮಹತಿ ವೀಣೆಯನ್ನು ಹಾಕ್ಕೊಂಡು ಫಸ್ಟ್ ಮನೆಗೆ ಹೋದರು. 5 ಗಂಟೆಗೆ ಹೋದರು. 5 ಗಂಟೆಗೆ ಹೋದರೆ ಪರಮಾತ್ಮ ಆಗಲೇ ಎದ್ದು ತಾನನ್ನು ತಾನೇ ಹೇಮಾದ್ರಿ ಶಿಖರಾಕಾರಂ ಶುದ್ಧ ಸ್ಫಟಿಕ ಸನ್ನಿಭಂ ಅಂತ ದದಿವಾಮನ ಸ್ತೋತ್ರ ಹೇಳ್ತಾ, ರಮೇಶ ಸ್ತೋತ್ರ ಹೇಳ್ತಾ, ಕೈಯಲ್ಲಿ ನೀರು ಹಿಡ್ಕೊಂಡು ಬಂದು ತುಳಸಿಗೆ ನೀರು ಹಾಕ್ತಾ ಇದ್ದಾನೆ. ತುಳಸಿ ಮೃತ್ತಿಕೇನು ಹಚ್ಕೋತಾ ಇದ್ದಾನೆ. ಬರ್ರಿ ಬರ್ರಿ ನಾರದ್ರೆ, ನಿಮಗೂ ಹಚ್ಚುತ್ತೀನಿ ಇಂದ. ನೀನೇನು ಹಚ್ಚಬೇಡ, ಹಾಕಿರೋ ನಾಮಗಳೇ ಸಾಕಿವಾಗ, ನಾ ಮುಂದಕ್ಕೆ ಹೋಗ್ತೀನಿ ಅಂದರು. ಮುಂದಿನ ಮನೆಗೆ ಹೋದರೆ ತುಳಸಿ ತರಲಿಕ್ಕೆ ಹೋಗ್ತಾ ಇದ್ದೆ ಕೃಷ್ಣ. ಬರ್ರಿ ನಾರದ್ರೆ ತುಳಸಿ ತೊಗೊಂಬರೋಣ. ತುಳಸಿ ಗಿಳಿಸಿಲ್ಲ, ಇವತ್ತು ಬರೀ ನಿನ್ನ ಮನೆ ನೋಡೋದೆ. 3ನೇ ಮನೆಗೆ ಹೊರಟಿದ್ದಾರೆ. 3ನೇ ಮನೆಯಲ್ಲಿ ಕೃಷ್ಣ ಸ್ನಾನಕ್ಕೆ ಹೊರಟಿದ್ದ. ಸ್ನಾನಕ್ಕೆ ಹೋಗುವಾಗ ದೊಡ್ಡವ್ರನ್ನ ಅಪ್ಪಣೆ ಕೇಳಬೇಕಂತೆ. ಪ್ರತಿಯೊಂದಕ್ಕೂ ಊಟ ಮಾಡುವಾಗ ಊಟ ಮಾಡಲ, ಅವ್ರೇನಂತಾರೆ, ಬೇಡ ಅನ್ನಲ್ಲ, ಮಾಡ್ರಿ ಅನ್ನಲ್ಲ, ಮಾಡುವ ಊಟ ದೇವರ ಪ್ರಸಾದವಾಗಲಿ ಅಂತಾರೆ. ಇದು ದೊಡ್ಡವರು ಅಪ್ಪಣೆ ಕೊಡುವ ರೀತಿ. ಸ್ನಾನಕ್ಕೆ ಹೋದಾಗ ಸ್ನಾನ ಮಾಡ್ತೀವಿ ಸ್ವಾಮಿ, ಅಪ್ಪಣೆ ಕೊಡಬೇಕು ಅಂದರೆ ನೀವೆಲ್ಲೇ ಮಾಡಿರಿ, ಯಾವುದೋ ರೂಮಿನ ಬಾತ್ ಟಬ್ಬಲ್ಲಿ ಮಾಡಿರಿ, ನೀವು ಗಂಗಾ ಸ್ನಾನ ಫಲಪ್ರಾಪ್ತಿರಸ್ತು ಅಂತಾರೆ. ದೊಡ್ಡವರು ಒಂದು ಆಶೀರ್ವಾದ ಮಾಡಿದರೆ ಅದು ಹಾಗೇ ಸಿದ್ಧಿಸುತ್ತೆ. ಹಾಗಾಗಿ ದೊಡ್ಡವರನ್ನು ನಾರದರು ಬಂದ್ರಲ್ಲ, ನಾರದ್ರೆ ಸ್ನಾನಕ್ಕೆ ಅಪ್ಪಣೆ ಕೊಡ್ರಿ, ಮಡಪಂಚೆ ಕೊಡಲ, ಸ್ನಾನ ಮಾಡ್ತೀರಾ? ಇಲ್ಲ ಅಂತ ಮುಂದಿನ ಮನೆಗೆ ಹೋದರು. ಮುಂದಿನ ಮನೆಗೆ ಹೋದ್ರೆ ದೇವ್ರ ಪೂಜೆ ಮಾಡ್ತಾ ಇದ್ದ. ರೀ ನಾರದರು ಬಂದ್ಯಾರೆ, ಕರಿ ಒಳಗಡೆಗೆ. ಎದ್ದು ಬಂದ್ಬಿಟ್ಟ ಸ್ವಾಮಿ, ನಾವು ಪೂಜೆ ಮಾಡ್ತಾ ಇರುವಾಗ ಯಾರು ಬಂದರೆ ಹೋಗದೇ ಇರಬಾರ್ದು, ನಮ್ಮ ಪೂಜೆನೇ ದೊಡ್ಡದಲ್ಲ. ಯಾರು ಬಂದರೆ, ಮನೆಗೆ ಒಬ್ಬ ಸಣ್ಣ ಹುಡುಗ ಬಂದರು ಎದ್ದು ಹೋಗಿ, ನಮ್ಮ ಮನೆಯವನು ಅಲ್ಲದೆ ಇದ್ದರೆ, ಮೊಮ್ಮಕ್ಕಳು ಮರಿಮಕ್ಕಳಲ್ಲ, ಬೇರೆಯವರು ಬಂದರೆ ಎದುರು ಹೋಗಿ ಕರಿಬೇಕಂತೆ. ನಮ್ಮಲ್ಲಿ ಒಂದು ಕಥೆ ಇದೆ, ಕಾಟಕೋಪನಿಷತ್ತು ಅಂಥೇಳಿ. ಅದರಲ್ಲಿ ನಚಿಕೇತ ಅಂತ ಒಬ್ಬ 7-8 ವರ್ಷ ಸಣ್ಣ ಹುಡುಗ, ಅವರಪ್ಪ ನಿನ್ನನ್ನು ಯಮರಾಜನಿಗೆ ಕೊಟ್ಟಿದ್ದೀನಿ ಅಂದುಬಿಟ್ಟ. ಅಂದರೆ ಏನರ್ಥ? ಹೋಗು ಅಂತ ಅರ್ಥ. ಇವನು ಯಮರಾಜನ ಮನೆಗೆ ಹೋದಾಗ, ಯಮರಾಜನ ಮನೆಯಲ್ಲಿ ಯಮರಾಜ ಇರಲಿಲ್ಲ, ಯಾವುದೋ ಸ್ಪೆಷಲ್ ಕೇಸೋ ಸಭೆಗೋ ಎಲ್ಲಿಗೋ ಹೋಗಿದ್ದ. ಯಮರಾಜ ಇಲ್ಲ ಮನೆಯಲ್ಲಿ ಅಂಥೇಳಿ ಶ್ಯಾಮಲಾದೇವಿ ಬನ್ನಿ ಒಳಗಡೆಗೆ ಅಂತ ಕರೀತಾಳೆ. ದೊಡ್ಡ ಋಷಿ, 7-8 ವರ್ಷ ಆದರು. ಇಲ್ಲ, ಗಂಡಸಿಲ್ಲದೆ ಇದ್ದ ಮನೆಯಲ್ಲಿ ಬರಲ್ಲ ಅಂತ ಸಂಸ್ಕಾರ ನೋಡ್ರಿ. ನಾವು ಹೊರಗೆ ಕೊಡ್ತೀನಿ, ಇಲ್ಲ ಕಾಲಿಗೆ ನೀರು ಕೊಡ್ತೀನಿ, ನಮ್ಮ ಆತಿಥ್ಯವನ್ನು ಹಣ್ಣು ಹಾಲು ತೊಗೊಳ್ರಿ, ಇಲ್ಲ ನಿನ್ನ ಗಂಡ ಬರಲಿ ಆಮೇಲೆ ನಾ ಬರ್ತೀನಿ ಅಂತ. ಅದು ಬಂದ ಮೇಲೆ ಯಮರಾಜ ಬರ್ತಾನೆ. ಶ್ಯಾಮಲಾದೇವಿ ಯಮರಾಜನ ಮಡದಿ, ಒಳಗೆ ಬರಬೇಡ್ರಿ ಅಲ್ಲೇ ಇರ್ರಿ ಅಂತಾಳೆ. ಏನಾಯ್ತೆ? ನಾವು ಯಾರ ಮನೆಗೆ ಹೋಗ್ತೀವಿ ಅವ್ರ ಮನೆ ಮುಂದೆ ಬೆಂಕಿ ಹಾಕ್ತಾರೆ, ಇವತ್ತು ನಮ್ಮ ಮನೆ ಮುಂದೆ ಬೆಂಕಿ ಕೂತಿದೆ ಅಂತಾಳೆ. ವೈಶ್ವಾನರ ಪ್ರವಿಶತಿ ಅತಿಥಿರ್ ಬ್ರಾಹ್ಮಣೋ ಗೃಹಾನ್ ತಸ್ಮೈ ತಾಂ ಶಾಂತಿಂ ಪ್ರಯಚ್ಛ
ಹರ ವೈವಸ್ವತೋದಕಂ. ಸೂರ್ಯನ ಮಗನೇ, ನಮ್ಮ ಮನೆಯ ಮುಂದೆ ಬೆಂಕಿ ಕೂತಿದೆ, ಆ ಬೆಂಕಿಯನ್ನು ಆರಿಸಬೇಕು. ಬೆಂಕಿಯನ್ನು ಆರಿಸುವುದು ಅಂದರೆ ಬ್ರಾಹ್ಮಣ ಬಂದು ಕೂಡಲೇ ಕಾಲು ತೊಳೆಯಬೇಕು. ಬ್ರಾಹ್ಮಣನ ಪಾದವನ್ನು ತೊಳೆದರೆ ಯಾವ್ಯಾವ ಕ್ಷೇತ್ರಕ್ಕೆ ಹೋಗಿರ್ತಾನೋ, ಯಾವ್ಯಾವ ಪುಣ್ಯ ಕೆಲಸಗಳು ಮಾಡಿರ್ತಾನೋ, ಆ ಕಾಲು ತೊಳೆದರೆ ಆ ಪುಣ್ಯ ನಮ್ಮ ಮನೆಗೆ, ಆ ಬ್ರಾಹ್ಮಣರ ಪಾದೋದಕದ ಪ್ರೋಕ್ಷಣೆ ಮಾಡಿಕೊಂಡ್ರೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಪರಮಾತ್ಮನನ್ನು ಕೇಳಿದ್ರಂತೆ ಎಲ್ಲರೂ ಹೋಗಿ, ನಾವು ಏನೇನೋ ಮಾಡ್ತೀವಿ, ನಮ್ಮ ಲಕ್ಷ್ಮೀದೇವಿ ಬರೋದೇ ಇಲ್ಲ. ನಿನ್ನ ಮನೆಯಲ್ಲಿ ಲಕ್ಷ್ಮೀದೇವಿ ನಿನ್ನ ಕಾಲತ್ರನೇ ಕೂತಿದ್ದಾಳೆ, ಏನು ನಿನ್ನ ಮನೆಯ ರಹಸ್ಯ ಅಂತ. ಪರಮಾತ್ಮ ಅಂದ, ಬನ್ನಿರಿ ತೋರಿಸ್ತೀನಿ ಅಂತ. ನಾರದರಿಗಂದ. ನಾರದರು ಬಂದರು. ಏನು ದೊಡ್ಡ ದೇವರ ಮನೆ, ನಮ್ಮಂಥವ್ರ ಮನೆಗಳೇ ದೊಡ್ಡದಾಗಿರುತ್ತೆ. ದೇವರು ಭಾರೀ ದೊಡ್ಡ ದೇವರ ಮನೆ. ಒಳಗಡೆ ಕರ್ಕೊಂಡು ಹೋದ, 8 ಬಾಗಿಲು. ಒಳಗೆ ಹೋದ ಮೇಲೆ ದೊಡ್ಡ ಪೀಠ, ಆ ಪೀಠದಲ್ಲಿ ಒಂದು ದೊಡ್ಡ ಕಲಶ ಇಟ್ಟಿದ್ದಾನೆ, ಕುಂಭ. ಇದೇ ನಮ್ಮ ದೇವರು ಅಂದ. ಕೈ ಕಣ್ಣು ಕಾಲು ಮೂಗು ಏನಿಲ್ವ, ನಮ್ಮ ದೇವ್ರಿಗೆ ಯಾವುದೂ ಇಲ್ಲ ಅಂದ. ಏನು ಅದರಲ್ಲಿದೆ ಅಂತ ಕೇಳಿದ ನಾರದರು. ಏನಿದೆ ಅದರಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ಮುಚ್ಚುಕುಂದ, ನಾರದ, ಪ್ರಹ್ಲಾದ, ಪರೀಕ್ಷಿತ, ಧ್ರುವ, ಅಂಬರೀಷ ಈ ಎಲ್ಲ ಭಕ್ತರ ಪಾದೋದಕ ಇದೆ ಎಂದ ಪರಮಾತ್ಮ. ನನ್ನ ದೇವರವರು, ನನಗೆ ಅವರಿಗೆ ನಾನು ದೇವರಾದರೆ ನನಗೆ ಅವರು ದೇವರು. ಅದಕ್ಕೆ ಶ್ರಾದ್ದದಲ್ಲಿ ಒಂದು ಮಂತ್ರ ಹೇಳ್ತೀವಿ, ಅದು ಪುರೋಹಿತರಿಗೂ ಅರ್ಥ ಗೊತ್ತಿರಲ್ಲ, ನಮಗೂ ಏನೋ ಒಂದು ಇಟ್ಟು ಬಂದ್ಬಿಡಬೇಕು ಅಂತ. ಶ್ರಾದ್ದದಲ್ಲಿ ಒಂದು ಮಂತ್ರ ಬರುತ್ತೆ, ಸಮಸ್ತ ಸಂಪತ್ ಪರಿಮಾತ್ಮ ಸಮಸ್ತ ಸಂಪತ್ ಸಮಮಾಪ್ತಿ ಹೇತವಃ ಸಮುತ್ಥಿತಾಪತ್ ಕುಲಧೂಮಕೇತವಃ ಅಪಾರ ಸಂಸಾರ ಸಮುದ್ರ ಸೇತವಃ ಪುನಂತು ಮಾಂ ಬ್ರಾಹ್ಮಣ ಪಾದಪಾಂಸವಃ ಅಂತ. ಎಲ್ಲ ಸಂಪತ್ತುಗಳಿಗೆ ಕಾರಣ ಬ್ರಾಹ್ಮಣರ ಪಾದೋದಕ. ಬರುವ ಅನೇಕ ಆಪತ್ತುಗಳಿಗೆ ವಿಘ್ನ ತಡೆಯೋದು ಬ್ರಾಹ್ಮಣರ ಪಾದೋದಕ. ಅದಕ್ಕೆ ಬ್ರಾಹ್ಮಣರನ್ನು ಕಂಡು ಕೂಡಲೇ ನಮಸ್ಕಾರ ಮಾಡಬೇಕು. ಬ್ರಾಹ್ಮಣರನ್ನು ಕಂಡು ಕೂಡಲೇ ಬ್ರಾಹ್ಮಣರಿಗೆ ಅಂತಲ್ಲ, ಬ್ರಾಹ್ಮಣರ ಒಳಗಿರುವ ದೇವರಿಗೆ ಎನ್ನುವ ಅನುಸಂಧಾನ. ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ ಸಮುತ್ಥಿತಾಪತ್ ಕುಲಧೂಮಕೇತವಃ ಅಪಾರ ಸಂಸಾರ ಸಮುದ್ರ ಸೇತವಃ. ದಾಟ್ಲಿಕ್ಕೆ ಅಶಕ್ಯವಾದ ಸಂಸಾರವೆಂಬತಕ್ಕಂಥ ಸಮುದ್ರಕ್ಕೆ ಇವರು ಸೇತುವೆ ಅಂತ ಇರ್ತಾರೆ, ಆ ಬ್ರಾಹ್ಮಣರ ಪಾದೋದಕ ಅಂದ ಪರಮಾತ್ಮ. ಆದ್ದರಿಂದ ಬ್ರಾಹ್ಮಣರ ಪಾದೋದಕಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ. ಇವತ್ತು ಯಾತಕ್ಕೆ ರಾಯರ ಪಾದೋದಕ, ದೊಡ್ಡವರ ಪಾದೋದಕವನ್ನು ಯಾಕೆ ಸ್ವೀಕಾರ ಮಾಡ್ತೀವಿ? ಪರಮಶ್ರೇಷ್ಠವಾದ ಅವರ ಪಾದೋದಕದಲ್ಲಿ ಅಷ್ಟು ಸಾಮರ್ಥ್ಯ ಇರುತ್ತೆ. ಪಾದೋದಕದ ಸೇವನೆ ಮಾಡಿದರೆ, ಇವತ್ತು ನೀವು ಮಂತ್ರಾಲಯದಲ್ಲಿ ಈ ಕಡಿಮೆ ಆಗಿದೆ. ಮೊದಲು ಅರ್ಚಕರು ರಾಯರ ಪಾದೋದಕವನ್ನು ಏನು ಅಲ್ಲಿ ಬೇವಿನ ಸೊಪ್ಪಿಲ್ಲ, ಕೋಲ್ ತೊಗೊಂಡು ಹೊಡೆಯೋದಿಲ್ಲ, ಭೂತ ಪ್ರೇತ ಬರೋದಿಲ್ಲ, ಕೇವಲ ರಾಯರ ಸ್ತೋತ್ರ ಹೇಳಿ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿದರೆ ಒಳಗಿದ್ದ ಪಿಶಾಚಿಗಳಿಗೆ ಬೆಂಕಿ ಹತ್ತತ್ತೆ. ನಮಗೆ ನಾವು ಸಣ್ಣ ಹುಡುಗರಿದ್ದಾಗ ನಮಗೆ ಬೇರೆ ಎಂಟರ್ಟೈನ್ಮೆಂಟ್ ಇಲ್ಲ. ಮಂತ್ರಾಲಯದಲ್ಲಿ ಪಾಠಶಾಲೆ ಮುಗಿದು ಕೂಡಲೇ ಈ ಪಿಶಾಚಿಗಳದ್ದು ದೊಡ್ಡ ಒಳ್ಳೆ ಎಂಟರ್ಟೈನ್ಮೆಂಟು. ಅವು ಯಾವ್ಯಾವುದೋ ಭಾಷೆಯಲ್ಲಿ ಮಾತಾಡೋದು, ನಂಗೆ ಉಂಡೆ ಕೊಡಲಿಲ್ಲ, ಚಕ್ಲಿ ಕೊಡಲಿಲ್ಲ, ಲಾಲಿಪಾಪ್ ಕೊಡಲಿಲ್ಲ, ನಮ್ಮ ಅತ್ತೆ ನಂಗೆ ಬೈದ್ಲು, ನಂಗೆ ಸೀರೆ ಕೊಡಿಸ್ರಿ, ಏನೇನೋ ಅಪೇಕ್ಷೆಗಳು ಇಟ್ಕೊಂಡು ಬಂದಿರ್ತಾವೆ ಆ ಪಿಶಾಚಿಗಳು. ಅದನ್ನೆಲ್ಲ ಬಿಡಿಸೋದು ನೋಡ್ಲಿಕ್ಕೆ ಭಾಳ ಚಂದ. ಒಂದು ಒರಿಯಾ ಭಾಷೆ ಮಾತಾಡುತ್ತೆ, ಒಂದು ಬಾಂಗ್ಲಾದೇಶದ ಭಾಷೆ, ಅದನ್ನು ತರ್ಜುಮೆ ಮಾಡಿಸೋದು ಅದರ ಕೈಯಲ್ಲಿ. ಅದು ಕೇವಲ ರಾಯರ ಪಾದೋದಕ ಮೈ ಮೇಲೆ ಬಿದ್ದರೆ ಅವು ಅಷ್ಟೊಂದು ಒದ್ದಾಡ್ತವೆ. ಇದು ರಾಯರ ಪಾದೋದಕಕ್ಕಿರು ಮಹಿಮೆ. ಆದ್ದರಿಂದ ಪರಮಾತ್ಮ ನದಿಗೆ ಹೋಗ್ತಾ ಇದ್ದ, ಸ್ವಾಮಿ ಅಪ್ಪಣೆ ಕೊಡ್ರಿ ಇಂದ. ಆಯಿತು, ಸ್ನಾನ ಆಗಲಿ ಅಂತಂದರು. ಅಲ್ಲಿಂದ ಮುಂದಕ್ಕೆ ಬಂದಾಗ ದೇವ್ರ ಪೂಜೆ ಮಾಡಿ ವೈಷ್ಣದೇವ ಮಾಡ್ತಾ ಇದ್ದ. ವೈಷ್ಣದೇವ ಮಾಡುವಾಗ ಹೋಮ ಮಾಡಬೇಕಾದ್ರೆ ಅವ್ರು ಕೇಳಬೇಕು, ಆಹುತೇರ ಅನುಜ್ಞಾ ಅಂತ. ಸ್ವಾಮಿ ಆಹುತಿ ಹಾಕ್ತಾ ಇದ್ದೀನಿ, ಅನುಜ್ಞೆ ಕೊಡ್ರಿ. ಅವರಂತಾರೆ, ಸುಹುತಮಸ್ತು, ಚೆನ್ನಾಗಿ ಹುತವಾಗಲಿ, ಹಾಕಿದ ಆಹುತಿ ಚೆನ್ನಾಗಿ ಬೇಯಲಿ, ಹುತವಾಗಲಿ ಅಂತ. ಬಂದರು ನಾರದರು. ಬಂದು ಕೂಡಲೇ ನಾರದರೆ ಬಂದ್ರಿ, ಭಾಳ ಸಂತೋಷ, ವೈಷ್ಣದೇವಕ್ಕೆ ಅಪ್ಪಣೆ ಕೊಡ್ರಿ, ಇಲ್ಲೇ ಊಟಕ್ಕೆ ಬರ್ರಿ. ಇವತ್ತು ಊಟ ಗೀಟ ಇಲ್ಲ ಅಂದರು ನಾರದರು. ಇನ್ನೂ ತುಂಬ ಮನೆಗೆ ನಾನು ಹೋಗಬೇಕು. ಮುಂದಿನ ಮನೆಗೆ ಹೋದರೆ ಬ್ರಾಹ್ಮಣರೆಲ್ಲ ಊಟಕ್ಕೆ ಕೊಡಿಸಿ, ಅನೇನ ಬ್ರಾಹ್ಮಣ ಸುವಾಸನಿ ಸಮಾರಾಧನೇನ ಭಗವಾನ್ ಅಂತ ಕೃಷ್ಣ, ಅಯ್ಯಯ್ಯೋ ನಿಡ್ರಿ, ಯಾರು ಊಟ ಮಾಡಿಬಿಡ್ರಿ. ನಾರದರು ಬಂದರು, ಬರ್ರಿ ನಾರದ್ರೆ. ನಾರದರು ಮುಂದೆ ಹೋದರೆ ಮತ್ತೊಬ್ಬರ ಮನೆಯಲ್ಲಿ ಪರಮಾತ್ಮ ತೂಗು ಮಂಚದಲ್ಲಿ ಕೂತ್ಕೊಂಡು ಹೆಂಡತಿ ತಾಂಬೂಲ ಹಚ್ಚಿಕೊಡ್ತಾ ಇದ್ದಾಳೆ. ನಾರದ್ರೆ ಅಭ್ಯಾಸ ಇದೆಯಾ, ಹಾಕ್ಕೋತೀರಾ? ಇಲ್ಲಪ್ಪ, ನಾ ಬ್ರಹ್ಮಚಾರಿ, ತಾಂಬೂಲ ಇಲ್ಲ. ಹೀಗೆ ಎಲ್ಲ ಮನೆಗಳಿಗೆ, ಪರಮಾತ್ಮನ ಮನೆಗಳಿಗೆ ಹೋಗಿ ಪರಮಾದ್ಭುತವನ್ನು ನೋಡಿ, ಯಾವ ಮನೆಯಲ್ಲೂ ಪರಮಾತ್ಮ ಇಲ್ಲದೆ ಇರುವ ಸ್ಥಿತಿಯೇ ಇಲ್ಲ. ಪರಮಾದ್ಭುತವಾಗಿ ಪರಮಾತ್ಮ ಈ ರೀತಿಯಾಗಿ ತನ್ನ ಲೀಲೆಯನ್ನು ತೋರಿಸಿದ್ದ. ಆ ದ್ವಾರಕಾ ನಗರದಲ್ಲಿ ಅಷ್ಟು ಮನೆಗಳು, ಅಷ್ಟು ಜನ ಮಕ್ಕಳು, ಮೊಮ್ಮಕ್ಕಳು,
ಕೃಷ್ಣನ ಸಂಸಾರ ನೋಡಿದವರಿಗೆಲ್ಲ ಬಹಳ ಆಶ್ಚರ್ಯ ಆಯಿತು. ಕೃಷ್ಣ ಏನು ಅದ್ಭುತ ನಗರಿ ಇದು, ಪರಮಾದ್ಭುತವಾಗಿದೆ ನೋಡ್ರಿ. ಕೆಲವೊಂದು ದೇವರು ನಮಗೆ ಕೊಟ್ಟಿರಲ್ಲ, ಅದನ್ನು ಕೇಳಿದ ಮೇಲೆ ಆಚಾರ್ಯ ಒಳಗಡೆ ನಾವು ಹೋಗಿ ಬರ್ಬೋದಾ ಅಂತ ಕೆಲವರು ದ್ವಾರಕಾನಗರದ ಒಳಗೆ ಅದು ಎಷ್ಟು ಕೇಳ್ತಾರೋ ಅಷ್ಟು ಕೇಳಿದ್ರೆ ಸಾಕು. ಪುರಾಣವನ್ನು ಕೇಳಿ ಏನೋ ಪ್ರಶ್ನೆ ಕೇಳೋದು, ಏನಾರು ಒಂದು ಪ್ರಶ್ನೆ ಕೇಳಬೇಕು ಅಂತ. ಹೀಗೆ ಮಹಾಭಾರತ ಹೇಳ್ತಾ ಇದ್ದಾಗ ಧರ್ಮರಾಜ ಕಾಡಿಗೆ ಹೋದ 3ನೇ ದಿವಸ ಸೂರ್ಯನ ಆರಾಧನೆ ಮಾಡಿ ಅಕ್ಷಯ ಪಾತ್ರೆ ತಗೊಂಡ. ಅಕ್ಷಯ ಪಾತ್ರೆ ತೊಗೊಂಡು ಕೂಡಲೇ ಅದು ಪ್ರತಿನಿತ್ಯ ಲಕ್ಷಗಟ್ಟಲೆ ಸನ್ಯಾಸಿಗಳಿಗೆ ಯತಿಗಳಿಗೆ ಪ್ರತಿನಿತ್ಯ ಊಟಕ್ಕೆ ಹಾಕ್ತಾ ಇದ್ದಂತೆ. ಹೇಗೆ ಅಂದರೆ ಯಾವುದೋ ಪ್ಲೇಟನ್ನು ತೊಳೆದದ್ದಲ್ಲ, ಪ್ರತಿನಿತ್ಯ ಬಂಗಾರದ ತಟ್ಟೆಯನ್ನು ಹಾಕ್ತಿದ್ದ, ಉಂಡಿದ್ದನ್ನು ಬಿಸಾಕಿಬಿಡ್ತಿದ್ರು. ಪ್ರತಿನಿತ್ಯ ಹೊಸ ತಟ್ಟೆ. ಪುರಾಣ ಅದು ಕುಳ್ಳೊಬ್ಬರು ಬಂದು ಕೇಳಿದ್ರು, ಆಚಾರ್ಯ ಅದೆಲ್ಲಿ ಬಿಸಾಕ್ಯಾರ ಅಂತ ಹೇಳಿ ಯಾರ? ನಾನು ಹೇಳಿದೆ ಅದು ಗೊತ್ತಿದ್ರೆ ನಾನು ಯಾಕೆ ಬರ್ತಿದ್ದಮ್ಮ ಇಲ್ಲಿಗೆ, ನಾನೇ ತೊಗೊಂಡು ಹೋಗ್ಬಿಡ್ತಿದ್ದೆ ಆರಾಮಾಗಿ. ಏನೋ ಒಂದು ಪ್ರಶ್ನೆ ಕೇಳೋದು ಅಂತಲ್ಲ. ಆ ಕೃಷ್ಣನ ಶ್ರೇಷ್ಠವಾದ ನಗರವನ್ನು ನೋಡಿ ಎಲ್ಲರಿಗೂ ಪರಮಾನಂದ ಆಗಿದೆ. ದೇವರು ಕಲಿಯುಗದಲ್ಲಿ ತೋರಿಸಬಾರ್ದು ಅಂತ ಅಂತರ್ಧಾನ ಮಾಡಿದ್ದಾನೆ ಅದನ್ನು. ಹಾಗೆ ಅಂತರ್ಧಾನ ಮಾಡಿದ ಇದುವಾಗಿ ಕಾಣಿಸಲ್ಲ. ಪೂರ್ವದಲ್ಲಿ ಎಲ್ಲರೂ ನೋಡಿ ಬಂದು ಪರಮಾತ್ಮ ನೀವೆಲ್ಲ ನಡೀರಿ ನಾ ಬರ್ತೀನಿ ಅಂತ ರೈವತ ಪರ್ವತಕ್ಕೆ ನಮ್ಮ ಪರಮಾತ್ಮ ಬಂದಿದ್ದಾನೆ. ಎಲ್ಲರೂ ಬಹಳ ಆನಂದಪಟ್ಟಿದ್ದಾರೆ. ಕೃಷ್ಣ ಒಂದು ಕಡೆ ರುಕ್ಮಿಣಿ, ಒಂದು ಕಡೆ ಸತ್ಯಭಾಮೆ, ಅನೇಕ ಷಣ್ಮಹಿಷಿಯರೆಲ್ಲ ಛತ್ರ ಚಾಮರಗಳನ್ನು ಹಾಕ್ತಾ ಇದ್ದಾರೆ. ಪರಮಾತ್ಮನ ವೈಭೋಗ ಗೊಂದಿಮಾಗದರು ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮ ಸಭೆಗೆ ಬಂದು ಎಲ್ಲ ರಾಜರಿಗೂ ಸನ್ಮಾನವನ್ನು ಮಾಡಿದ. ನೀವೆಲ್ಲ ಬಂದಿದ್ದು ಬಹಳ ಸಂತೋಷ, ಭಾಳ ಆನಂದ ಆಯಿತು. ನನ್ನ ನಗರ ನಿಮ್ಮ ನಗರಕ್ಕಿಂತ ನನ್ನ ನಗರ ಏನು ದೊಡ್ಡದಲ್ಲ, ಸಂಕೋಚದ ಮಾತಾಡಬೇಕಲ್ಲ. ನಿಮ್ಮ ಮನೆಯೇ ಚೆನ್ನಾಗಿದೆ, ಬಂದಿದ್ದೀರಿ, ಬಹಳ ಸಂತೋಷ ನೀವು ಬಂದದ್ರಿಂದ ನಿಮಗೆಲ್ಲ ಸನ್ಮಾನ ಮಾಡ್ತೀನಿ ಅಂತ ಸೀರೆ ಪಂಚೆ ಬಂಗಾರ ಆಭರಣ ಎಲ್ಲವನ್ನು ಕೊಟ್ಟು ಇಷ್ಟೆಲ್ಲ ಮುಗೀತಾ ಇರೋದ್ರೊಳಗಾಗಿ ಭಯಂಕರವಾಗಿ ಮೋಡ ಕವಿದು ಬಿಡ್ತು. ಭಯಂಕರವಾಗಿ ಮೋಡ ಕವಿದು ಮಿಂಚು ಭಾರಿ, ಇನ್ನೇನು ಮಳೆ ಸುರಿದು ಹೋಗಿಬಿಡುತ್ತೆ ಅಂತ ಸುರಿದು ಬಿಡುತ್ತೆ ಮಳೆ ಅನ್ನೋದ್ರೊಳಗಾಗಿ ಮಳೆ ಬಂದೇ ಬಿಡ್ತು. ಭಾರಿ ಮಿಂಚು ಬರ್ತಾ ಇದೆ, ಕತ್ಲೆ ಆಗಿಬಿಡ್ತು. ಮಧ್ಯಾಹ್ನ 1 ಗಂಟೆ ಹೊತ್ತಲ್ಲಿ ಕತ್ಲೆ ಏನು ಬಂತು. ಭಯಂಕರ ಕತ್ಲೆ ಆದಾಗ ಇದೇನು ಕತ್ಲೆ ಆಯಿತು ಅಂತ ನೋಡ್ತಾ ಇರುವಾಗ ಆಕಾಶದಿಂದ ನಾರದರು ಇಳಿದುಬಿಟ್ರು. ಭಾಳ ಸುಂದರ ನಾರದರು, ಬ್ರಹ್ಮದೇವರ ಮಗ, ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿದವರು. ಉತ್ಸಂಗಾತ್ ನಾರದೋ ಜಜ್ಞೆ ಅಂತ ಪರಮಾತ್ಮನ ಬಲತೊಡೆಯಿಂದ ಹುಟ್ಟಿದ ಮಹನೀಯರು. ಬ್ರಹ್ಮದೇವರ ತೊಡೆಯಿಂದ ಅವರಿಗೆ ಹೆಸರೇ ನಾರಾದ. ನ ಪ್ಲಸ್ ಅರ ಪ್ಲಸ್ ದ. ನ ಅಂದರೆ ಇಲ್ಲ, ಅರ ಅಂದರೆ ಯಾವುದು? ದೋಷವಿಲ್ಲದೆ ಇರುವ ಜ್ಞಾನವನ್ನು ಕೊಡ್ತಾರಾದ್ದರಿಂದ ಅವರಿಗೆ ನಾರದ ಅಂತ ಹೆಸರು. ಅಂಥ ನಾರದರು ಬರುವಾಗ ಅವ್ರ ರೂಪ ಚೆನ್ನಾಗಿತ್ತು. ಹೊಣೆಯೊಳಪ್ಪುವ ತಿಲಕ, ತುಳಸಿ ಮಣಿಗಣಾಂಚಿತ ಕಂಠ, ಕರದಲ್ಲಿ ಕುಣಿತ ವೀಣಾ ಸುಸ್ವರದಿ ಬಹುತಾಳಗತಿಗಳಲ್ಲಿ ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿದು ಅತಿ ಸಂಭ್ರಮದಿ ಗಾಯನವ ಮಾಡುವ ದೇವಋಷಿ ನಾರದರಿಗೆ ಅಭಿನಮಿಪೆ ಅಂತಾರೆ ಜಗನ್ನಾಥದಾಸರು. ಹಣೆಯಲ್ಲಿ ಒಳ್ಳೆಯ ತಿಲಕ, ಗೋಪಿಚಂದನ, ಅದರ ಮಧ್ಯದಲ್ಲಿ ತಿಲಕ ಅಂತ, ಕೈಯಲ್ಲಿ ವೀಣೆ, ಕಂಠದಲ್ಲಿ ತುಳಸಿ ಮಾಲೆ ಯಾರ ಕಂಠದಲ್ಲಿ ಇರುತ್ತೆ ಅವರನ್ನು ಯಮರಾಜನ ದೂತರು ಮುಟ್ಟಲು ಬಂತು. ತುಳಸಿ ಮಾಲೆ ಗಂಡಸರಿಗೆ ಮಾತ್ರ. ಇವಾಗೆಲ್ಲ ಹೇಳಬೇಕಾದ್ರೂ ಕೊರದೇ ಹೇಳಬೇಕು. ಎಲ್ಲ ಹೇಳ್ಬಿಟ್ರೆ ನಾವು ಯಾಕೆ ಮಾಡಬಾರ್ದು? ಆಚಾರ್ಯ ಶುರು ಮಾಡಿಬಿಡ್ತಾರೆ. ಎಷ್ಟು ಹೇಳಬೇಕು ಅಷ್ಟೇ. ಹಾಗಾಗಿ ತುಳಸಿ ಮಣಿಗಣಾಂಚಿತ ಕಂಠ, ಕರದಲ್ಲಿ ಕುಣಿತ ವೀಣಾ, ಶಬ್ದ ಬರ್ತಾ ಇರತಕ್ಕಂಥ ಮಹತಿ ಎಂಬತಕ್ಕಂಥ ವೀಣಾ, ಬಹುತಾಳಗತಿಗಳಲ್ಲಿ, ನಾನಾ ತಾಳಗಳಲ್ಲಿ, ನಾನಾ ರಾಗಗಳಲ್ಲಿ ಭಗವಂತನ ಗುಣಗಾನವನ್ನು ಮಾಡ್ತಾ ನಾರದರು ಕೆಳಗಿಳಿದಿದ್ದಾರೆ. ಕೆಳಗಿಳಿದು ಬಂದು ಕೂಡಲೇ ಕೃಷ್ಣನಿಗೆ ನಮಸ್ಕಾರ ಮಾಡಿದರು. ನಾರದರು ನಮಸ್ಕಾರ ಮಾಡಿದರು ಅಂದರೆ ದೇವೋತ್ತಮ ಇರಬೇಕು ಅಂತ. ದೇವೋತ್ತಮನಿಗೆ ತಾನೇ ನಾರದರು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ದೇವರಿಗಂದರು, ತ್ವಮ್ಮ ಆಶ್ಚರ್ಯೋಸಿ ಧನ್ಯೋಸಿ ಅಂತ. ಇಷ್ಟು ಹೇಳಿದ ಕೂಡಲೇ ಕೃಷ್ಣ ಅಂದ, ದಕ್ಷಿಣಾಭಿಸ್ಸಾಕಂ ಅಂದ. ಸ್ವಾಮಿ ಉತ್ತರ ಬಂತು ಅಂದ್ಬಿಟ್ರು ನಾರದರು ಬಂದವರು ತ್ವಂ ಧನ್ಯ ಆಶ್ಚರ್ಯ, ತ್ವಂ ಆಶ್ಚರ್ಯ ಧನ್ಯ ಅಂದರು. ದಕ್ಷಿಣಾಭಿಸ್ಸಾಕಂ ಅಂದ ಕೃಷ್ಣ. ಸ್ವಾಮಿ ಉತ್ತರ ಬಂತು, ನಾನು ಹೋಗ್ತೀನಿ ಅಂತ ನಾರದರು ಹೊರಟುಬಿಟ್ರು. ಇದ್ದವ್ರೆಲ್ಲ ಕೇಳಿದ್ರು, ನೀವಿಬ್ಬರು ಬಂದು ಕೋಡಿಂಗ್ ವರ್ಡ್ಸಲ್ಲಿ ಮಾತಾಡಿದ್ರೆ ನಮಗೇನು ಅರ್ಥ ಆಗಬೇಕು? ಇಲ್ಲೇನು ನೀವು ಮಾತಾಡಿದ್ರಿ? ಇದೇನು ಧನ್ಯ, ಇದೇನು ಆಶ್ಚರ್ಯ? ಹರಿವಂಶದಲ್ಲಿ ಮಾತ್ರ ಸಿಗುವ ಧನ್ಯಾಶ್ಚರ್ಯ ಉಪಾಖ್ಯಾನ ಅಂತ ಇದಕ್ಕೆ ಹೆಸರು. ಭಾಳ ಸುಂದರವಾದ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ನಾರದರೆ ಏನಾಯ್ತು ನೀವೇ ಹೇಳ್ರಿ ಅಂತ. ಅಲ್ಲ, ಉತ್ತರ ಕೊಟ್ಟು ನಾನಲ್ವಾ? ನೀವು ಆಶ್ಚರ್ಯೋಸಿ ಧನ್ಯೋಸಿ ಅಂದ್ರಿ, ನಾನು ದಕ್ಷಿಣಾಭಿಸ್ಸಾಕಂ ಅಂದೆ.
ಏನು ಈ ಮಾತಿನ ಅರ್ಥ? ಇದರ ಬಗ್ಗೆ ಸರಿಯಾದ ಉತ್ತರವನ್ನು ಕೊಡ್ರಿ ಅಂತ ಕೇಳಿದಾಗ, ಪ್ರಶ್ನೆ ಕೇಳಿದವರು ನಾರದರಲ್ವಾ, ನೀವೇ ಹೇಳ್ರಿ ಅಂತ. ಅದಕ್ಕೆ ನಾರದರು ಹೇಳ್ತಾರೆ, ನಾನು ಗಂಗಾಕ್ಕೆ ಹೋಗಿದ್ದೆ, ಗಂಗಾ ಸ್ನಾನ ಮಾಡಬೇಕು ಅಂತ. ಭಾರೀ ದೊಡ್ಡ ಗಂಗಾ ಪಾತ್ರ, ಆ ಪಾತ್ರದಲ್ಲಿ ಸ್ನಾನಕ್ಕೆ ಹೋದಾಗ ಒಂದು 24 ಕಿಲೋಮೀಟ್ರ್ ಡಯಾಮೀಟ್ರ್ ಇರ್ತಕ್ಕಂಥ, ಸರೌಂಡಿಂಗ್ ಇರ್ತಕ್ಕಂಥ ದೊಡ್ಡ ಆಮೆ, ಮೇಲ್ಗಡೆ ಕೆಳಗಡೆ ಚಿಪ್ಪು, ಹೊರಗೆ ಬಂದು ಒಳಗೆ ಹೋಗುವ ಮುಖ. ಅದು ನೋಡಿದೆ, ಆನೆಯ ಮೈಯಂತೆ ಇದೆ ಮೇಲ್ಗಡೆ ಭಾಗ. ಆ ಮೀನನ್ನು ನೋಡಿ ಏನು ಆಶ್ಚರ್ಯ, ನೀನೇ ಧನ್ಯ ಅಂತ ಆ ಆಮೆಗಂದೆ ನಾನು. ಆಮೆ ಅಂತೂ ನಾನೇನು ಆಶ್ಚರ್ಯ, ನನ್ನಂಥ ಸಾವಿರಾರು ಆಮೆಗಳನ್ನು ತುಂಬಿಕೊಂಡ ಗಂಗಾ ನದಿ ಅದು ಆಶ್ಚರ್ಯ ಅಂತ. ಓ ಹಾಗಾರೆ ನೀನಲ್ವಾ? ನಾನಲ್ಲ. ತಕ್ಷಣ ಏನು ಮಾಡಿದ್ರು ನಾರದರು? ಗಂಗೆಯನ್ನು ನೋಡಿದರು. ಗಂಗೆ ಪ್ರತ್ಯಕ್ಷ ಅವಳಿಗೆ. ಗಂಗೆ ನೀನೇ ಧನ್ಯಳು, ನೀನೇ ಆಶ್ಚರ್ಯ. ಆಶ್ಚರ್ಯ ಅಂದರೆ ಏನು ಗೊತ್ತಾ? ಆ ಸಮಂತಾತ್ ಚರ್ಯ, ನಿನಗಿಂತ ಸರ್ವೋತ್ತಮರಿಲ್ಲ ಅಂತರ್ಥ. ನೀನೇ ಸರ್ವೋತ್ತಮಳು, ನೀನೇ ಆಶ್ಚರ್ಯ, ನೀನೇ ಧನ್ಯಳು ಅಂತ. ಗಂಗೆ ಅಂದ್ಲು, ನಾನೇನು ಧನ್ಯಳು, ನನ್ನಂಥ ಸಾವಿರಾರು ನದಿಗಳನ್ನು ತನ್ನೊಳಗೆ ತುಂಬಿಕೊಂಡಿರುವ ಸಮುದ್ರ ರಾಜ ಅವನು ಧನ್ಯ ಅಂತ. ಕೊನೆಗೆ ನಾನು ಸಮುದ್ರದ ಹತ್ರ ಹೋದೆ. ಸಮುದ್ರ ಹತ್ರ ಹೋಗಿ ಸಮುದ್ರ ನನ್ನ ಕೇಳಿದೆ, ಸಮುದ್ರ ನೀನು ಆಶ್ಚರ್ಯ, ನೀನು ಧನ್ಯ ಅಂತ ನಾನು ಅಲ್ಲಿಗೆ ಅಂದಾಗ, ಸಮುದ್ರ ಅಂದ, ನನ್ನಂಥ ಸಾವಿರಾರು ಸಮುದ್ರಗಳಿಗೆ ಆಧಾರ ಭೂಮಿ, ನಾನೇನು ದೊಡ್ಡವನಲ್ಲ, ನನಗಿಂತ ದೊಡ್ಡದು ಭೂಮಿ ಅಂದಾಗ ನಾರದರು ಭೂಮಿಯ ಬಳಿಗೆ ಬರ್ತಾರೆ. ಭೂಮಿಯ ಬಳಿಗೆ ಬಂದು ತುಂಬ ಆಶ್ಚರ್ಯ ಧನ್ಯ ಅಂತಾರೆ. ಭೂದೇವಿ ಅಂತಾಳೆ, ಸ್ವಾಮಿ ನಾನೇನು ದೊಡ್ಡವಳಲ್ಲ, ನನ್ನಂತಹ ಭೂಮಿಯನ್ನು ಧಾರಣ ಮಾಡಿದ ದೊಡ್ಡದಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಪರ್ವತಗಳು ಅದು ಶ್ರೇಷ್ಠ ಅಂತ. ನಾರದರು ಅಲ್ಲಿಗೆ ಹೋಗ್ತಾರೆ. ಆ ಪರ್ವತಗಳಿಗೆ ಹೇಳ್ತಾರೆ, ನೀನೇ ಆಶ್ಚರ್ಯ, ನೀವೆಲ್ಲ ಶ್ರೇಷ್ಠ ಅಂತ. ಆ ಪರ್ವತಗಳು ಹೇಳ್ತಾವೆ, ನಮಗಿಂತ ಬ್ರಹ್ಮ ಶ್ರೇಷ್ಠ ಅಂತ. ಅಲ್ಲಿ ಮಧ್ಯದಲ್ಲಿ ಇನ್ನೂ ಬೇಕಾಷ್ಟು ಬರ್ತಾರೆ. ಬ್ರಹ್ಮದೇವರಂತಾರೆ, ನಾನೇನು ಶ್ರೇಷ್ಠ ಅಲ್ಲ, ವೇದಗಳು ಶ್ರೇಷ್ಠ ಅಂತ. ವೇದಗಳಿಗೆ ಹೋಗಿ ಹೇಳಿದಾಗ ವೇದಗಳಂತಾವೆ, ನಾವು ಬರೀ ಶ್ರೇಷ್ಠ ಅಲ್ಲ, ನಮ್ಮನ್ನು ಹೇಳಿ, ಮಂತ್ರವನ್ನು ಹೇಳಿ ಯಜ್ಞವನ್ನು ಮಾಡ್ತಾರಲ್ಲ, ಯಜ್ಞಗಳು ಶ್ರೇಷ್ಠ ಅಂತ. ಆ ಯಜ್ಞಗಳು ಶ್ರೇಷ್ಠ ಅಂದಾಗ ಯಜ್ಞಕ್ಕೆ ಅಭಿಮಾನಿ ಇರ್ತಾರೆ. ಆ ಅಭಿಮಾನಿ ದೇವತೆಗಳ ಹತ್ರ ಹೋಗಿ ಕೇಳಿದ್ರು, ಹೇ ಯಜ್ಞಾಭಿಮಾನಿ ದೇವತೆಗಳು, ನಾವೇನೋ ಸುಮ್ಮನೆ ಸ್ವಾಹ ಅಂತೀವಿ, ಮನೆ ಒಂದಿಷ್ಟು ಹೊಗೆ ಆಗುತ್ತೆ, ಮೂತಿ ಒಂದಿಷ್ಟು ಕೆಂಪಾಗತ್ತೆ, ದುಡ್ಡು ಖರ್ಚಾಗತ್ತೆ, ಎಂತ ತಿಸ್ಕೊಂಪೇನ್ರಪ್ಪ, ಮೇಲೇದು ತುಪ್ಪನೇ ಹಾಕಲಿಲ್ಲ ಅಂತ ನಮಗೇನೋ ದುಃಖ ನಮಗೆ. ಅದಕ್ಕೆ ಆಚಾರ್ಯರು ಸಣ್ಣದು ತಂದಿರ್ತಾರೆ, ಅದು ಹಾಕೋದು, ತುಪ್ಪ ಹಾಕೋದು ಸುರುವ ಅಂತ. ಆಚಾರ ಇದು ಯಾಕೋ ಸಣ್ಣದಿದೆ, ನಮ್ಮ ಮನೆ ಸೌಡು ತೊಗೊಂಬರ್ತೀನಿ ಅಂತ. ಯಾಕೆಂದ್ರೆ ಇವಂದೇ ಅಲ್ವಾ, ದುಡ್ಡೆಲ್ಲ ಇವಂದೇ. ಯಜ್ಞಗಳಿಗೆ ಕೇಳಿದಾಗ ಯಜ್ಞಾಭಿಮಾನಿ ದೇವತೆಗಳಂದರು, ನಾವು ಶ್ರೇಷ್ಠ ಅಲ್ಲ, ಯಜ್ಞದಲ್ಲಿ ಪುರೋಹಿತರ ಸಾಮರ್ಥ್ಯವನ್ನು ಕಂಡು ಪುರೋಹಿತರಿಗೆ ಶ್ರಮ ಕಡಿಮೆ ಆಗುವಂತಹ, ಪುರೋಹಿತರಿಗೆ ಸಂತೋಷವನ್ನು ಕೊಡುವ ದಕ್ಷಿಣೆಯೇ ಶ್ರೇಷ್ಠ ಅಂತ. ಅದಕ್ಕೆ ಯಾವುದೇ ದಾನ ಕೊಡಬೇಕಾದ್ರೆ ನಮಗೆ ಗೊತ್ತಿಲ್ಲ, 1 kg ಎಳ್ಳು ಹರಕಲು 5 ರೂಪಾಯಿ, ಎಷ್ಟು ಕೊಡಬೇಕು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗತ್ತೆ. ದಾನ ಕೊಡಬೇಕಾಗಿದ್ದು ಇಷ್ಟೇ ಕೊಡಬೇಕು ಅಂತೇನಿಲ್ಲ. ನೀವು ಎಳ್ಳು 1 ಹಿಡಿ ಎಳ್ಳು ಕೊಟ್ಟರೆ 500 ರೂಪಾಯಿ ದಕ್ಷಿಣೆ ಕೊಡಬೇಕು, 1 ಹಿಡಿ ಎಳ್ಳಿಗೆ. ಉಪ್ಪು, ಉದ್ದು, ಬಂಗಾರ, ಬೆಳ್ಳಿ ದಾನ ಕೊಟ್ಟರೆ, ನೀವು ಬೆಳ್ಳಿ 1 ತಂಬಿಗೆ 250 ಗ್ರಾಮ್ ತಂದರೆ 250 ಗ್ರಾಮ್ಗೆ ಎಷ್ಟಾಗುತ್ತೋ ಅದ್ರ ಕಾಲು ಭಾಗ ದಕ್ಷಿಣೆಯನ್ನು ಬ್ರಾಹ್ಮಣರು ಕೊಡಬೇಕು. ಇದೇನು ಲೂಟಿ ಆಚಾರ್ಯರೇ, ಬೆಳ್ಳಿ ತಮಗೇನೂ ತೊಗೊಂಡು ಹೋದರು, ಮೇಲೆ ಇದನ್ನೂ ಕೇಳ್ತಾರಲ್ಲ. ಖಂಡಿತ ಹಾಗಲ್ಲ. ದಾನ ತೆಗೆದುಕೊಂಡವನು ತನಗೆ ಕೊಟ್ಟ ದಾನದಲ್ಲಿ ಕಾಲು ಭಾಗವನ್ನು ಅವನು ದಾನ ಮಾಡಬೇಕು ಮತ್ತೊಬ್ಬರಿಗೆ, ಆಗಲೇ ಆ ಪುಣ್ಯ ನಿಮಗೆ ಬರುತ್ತೆ. ಅವನು ತೊಗೊಂಡೋಗಿ ಮನೆಯಲ್ಲಿ ಬೀರೂನಲ್ಲಿ ಇಟ್ಟು, ಇಲ್ಲ ಬಂಗಾರದ ಅಂಗಡಿಗೆ ಹೋಗಿ ಅದನ್ನು ಕರಗಿಸಿ ಅದನ್ನು ಬಿಸ್ಕೆಟ್ ಮಾಡಿಟ್ಕೊಂಡ್ರೆ ಪಾಪ ಬರುತ್ತೆ. ಅದಕ್ಕೆ ದಾನ ಕೊಡುವಾಗ ಶ್ರೋತ್ರಿಯಾಯ ದರಿದ್ರಾಯ ಕುಟುಂಬಿನೇ ಅಂತಾರೆ. ದಾನ ಕೊಡುವಾಗ ಯಾವುದೇ ಹಸು ದಾನ ಕೊಟ್ಟರೆ ಹಾಲು ಕರ್ಕೊಂಡು ಕಾಫಿ ಕುಡಿದ್ಬಿಟ್ರೆ ಏನು ಬಂತು? ಆ ಹಸುವಿನ ಹಾಲನ್ನು ಕರೆದು ದೇವರಿಗೆ ಅಭಿಷೇಕವನ್ನು ಮಾಡಿ ತಾನು ಉಪಯೋಗಿಸ್ಕೊಂಡ್ರೆ ಪರವಾಗಿಲ್ಲ. ಹಾಗೆ ಮಾಡದೇ ಇದ್ದರೆ, ಕನ್ಯಾದಾನ ಮಾಡಿದರೆ ಕನ್ಯೆಯನ್ನು ತಾನು ಉಪಯೋಗಿಸ್ಕೊಳ್ಳದೆ ಬೇರೊಬ್ಬರಿಗೆ ಬಿಟ್ಟರೆ ಏನು ಪ್ರಯೋಜನ? ಪ್ರತಿಯೊಂದು ದಾನವೂ ಹಾಗೆ. ಆದ್ದರಿಂದ ಬ್ರಾಹ್ಮಣರಿಗೆ ದಾನ ಕೊಡುವಾಗ ಎಳ್ಳು, ಉದ್ದು ಇವೆಲ್ಲ ದಾನ ಕೊಡುವಾಗ ಶ್ರಾದ್ದದಲ್ಲಿ ಬ್ರಾಹ್ಮಣರು ಬಂದಿದ್ದಾರೆ ಅಂದರೆ ಕೆಲವರು ತಿಳ್ಕೋತಾರೆ,
ಗತಿ ಇಲ್ಲದೆ ಬಂದಿದ್ದಾರೆ ಅಂತ ಖಂಡಿತ ತಿಳಿಬೇಡ್ರಿ. ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರ್ತಾನೆ ಬ್ರಾಹ್ಮಣ. ಅಂಥವರನ್ನೇ ಕರಿಬೇಕು ನೀವು. ಸುಮ್ಮನೆ ಜನವಾರ ಹಾಕ್ಕೊಂಡವರೆಲ್ಲ ಬ್ರಾಹ್ಮಣರಾಗೋದಿಲ್ಲ. ಯಾರು ಯೋಗ್ಯರಿರ್ತಾರೆ ಬ್ರಾಹ್ಮಣರವರನ್ನು ಕರಿಬೇಕು, ಪುಣ್ಯವನ್ನು ಸಂಪಾದನೆ ಮಾಡಬೇಕು. ನಾ ಮೊನ್ನೆ ಹೇಳಿದ್ನಲ್ಲ, ಶ್ರಾದ್ದದ ದಿವಸ ಪುರೋಹಿತರನ್ನು ಅಂದರೆ ಶ್ರಾದ್ದ ಮಾಡಿಸೋರನ್ನ ಕೇಳಬೇಕು, ಬ್ರಾಹ್ಮಣರನ್ನ, ಊಟ ಕೂತವ್ರನ್ನ. ನಮ್ಮ ಮನೆಯಲ್ಲಿ ಆಶೀರ್ವಾದ ಮಾಡಿದರೆ, ಕುಚೇಲನ ಮನೆಯಲ್ಲಿ ಕೇಳಿದ್ರಲ್ಲ, ಸಾಸಿವೆ ಎಳ್ಳು ಹಾಕಿದ್ದಕ್ಕೆ ಬರೋ ವರ್ಷದಲ್ಲಿ ಶ್ರೀಮಂತ ಆದ, ಲೋಭ ಮಾಡಿದ್ದಕ್ಕೆ ಅದರ ಮುಂದಿನ ವರ್ಷಕ್ಕೆ ಮತ್ತೆ ದರಿದ್ರನಾದ. ಅದಕ್ಕೆ ನಾವು ನೋಡಬೇಕಂತೆ, ಈಗಿನ ಜನ್ಮದಲ್ಲಿ ದೇವರು ನಮಗೆ ಕೈ ತುಂಬ ಕೊಟ್ಟಿದ್ದಾನೆಂದರೆ ಆಲೋಚನೆ ಮಾಡಬೇಕಂತೆ. ಏನು ಅದರ ಸೂಚನೆ ಅಂದರೆ, ತುಂಬ ಸಂಪತ್ತು ನಮಗೆ ಬಂದಿದೆ, ಸುಖವಾಗಿದ್ದೀವಿ ಅಂದರೆ ಹೋದ ಜನ್ಮದಲ್ಲಿ ಚೆನ್ನಾಗಿ ದಾನ ಕೊಟ್ಟಿದ್ದೀವಿ ಅಂತ. ಆ ದಾನ ಕೊಟ್ಟಿದ್ದನ್ನು ಈಗ ನೀವು ಕಡಿತ ಮಾಡಿಬಿಟ್ರೆ ಬರುವ ಜನ್ಮಕ್ಕೆ ನಾವು ಅಯ್ಯೋ ಬರೋ ಜನ್ಮ ಎಲ್ಲಿದೆಯೋ ಏನೋ ಆಚಾರ್ರೆ, ಈಗ ಚೆನ್ನಾಗಿರೋಣ ಅಂತ ಅನ್ಬೇಡ್ರಿ. ಅದತ್ತ ದಾನಾಚ್ಚ ಭವೇದ್ ದರಿದ್ರ. ದಾನವನ್ನು ಕೊಡದೆ ಹೋದರೆ ದಾರಿದ್ರ್ಯ ಬರುತ್ತೆ. ದಾರಿದ್ರ್ಯ ದೋಷ ಆತು, ದಾರಿದ್ರ್ಯದಿಂದ ಪುನಃ ದಾನ ಮಾಡಲ್ಲ. ಹೀಗೆ ದಾರಿದ್ರ್ಯ ದಾನ ಕೊಡದೇ ಇರೋದು ಆಗಬಾರ್ದು. ಅದಕ್ಕೆ ಯಜ್ಞಗಳು ಹೇಳಿದರು ನಮಗಿಂತ ದಕ್ಷಿಣೆ ಶ್ರೇಷ್ಠ ಅಂತ. ಆಗ ದಕ್ಷಿಣೆ ಯಾರು ಅಂತ ನೋಡಿದಾಗ, ಯಜ್ಞಗಳಲ್ಲಿ ಯಜ್ಞದ ಭೋಗವನ್ನು ಮಾಡೋನು ಯಾರು ಅಂತ ನೋಡಿದಾಗ ನೀನೇ. ಯಜ್ಞೋ ಯಜ್ಞಪತಿರ್ಯಜ್ಞ ಯಜ್ಞಾಂಗೋ ಯಜ್ಞವಾಹನ ಯಜ್ಞಭುಕ್. ದೇವರಿಗೆ ಏನಂತ ಹೇಳ್ತಾರೆ? ಯಜ್ಞಭುಕ್. ಯಜ್ಞಗಳಲ್ಲಿ ಕೊಡುವುದನ್ನು ದೇವರೇ ಸ್ವೀಕಾರ ಮಾಡ್ತಾನೆ. ನೀವು ಯಾವುದೇ ದೇವರಿಗೆ ಹಾಕಿರಿ, ರುದ್ರಾಯ ಪಶುಪತಯೇ ಸ್ವಾಹ ಅಂದರೆ ರುದ್ರಾಂತರ್ಯಾಮಿಯಾದ ಸಂಕೃಷ್ಣ ರೂಪಿಯೇ ಪರಮಾತ್ಮ ತಗೊಳ್ತಾನೆ. ಅಗ್ನಂತರ್ಯಾಮಿ ಹರಣೀಪತಿ ಶ್ರೀ ಪರಶುರಾಮಾಯ ನಮಃ. ಪ್ರತಿಯೊಂದರಲ್ಲೂ ಅಂತರ್ಯಾಮಿ ಭಗವಂತನೇ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಪರಮಾತ್ಮ, ನೀವು ಯಾವುದೇ ದೇವತೆಯನ್ನು ಆರಾಧನೆ ಮಾಡಿರಿ, ನಿಮಗೆ ಫಲ ಬಂತು ಅಂದರೆ ಯಜ್ಞದ ಫಲವನ್ನು ನಾನು ಸ್ವೀಕಾರ ಮಾಡಿದ್ದೀನಿ ಅಂತ ಅರ್ಥ. ಅದಕ್ಕೆ ಅವರು ಯಜ್ಞವನ್ನು ಮಾಡುವಾಗ ಫಲ ಬಂತು ಅಂದರೆ ಆ ದೇವತೆ ಯಜ್ಞದ ಫಲವನ್ನು ಕೊಟ್ಟಿಲ್ಲ, ಒಳಗಿದ್ದ ಭಗವಂತ ಯಜ್ಞದ ಫಲವನ್ನು ಅವನು ಸ್ವೀಕಾರ ಮಾಡ್ತಾನೆ. ಅಲ್ರಿ ನಾವು ಹೇಳೇ ಇಲ್ಲ ಅವನು ಸ್ವೀಕಾರ ಮಾಡ್ತಾನೆ ಅಂದರೆ, ನೀವು ಯಾರು ಕೊಟ್ಟರೋ ಅವರು ಅವನಿಗೆ ತಲುಪಿಸ್ತಾರೆ. ಯಾಕೆಂದರೆ ಅವರಿಗೆ ಫಲ ಕೊಡುವ ಯೋಗ್ಯತೆ ಇಲ್ಲ. ಒಬ್ಬ ಶ್ರೀಮಂತ ರೋಡಲ್ಲಿ ಹೋಗ್ತಾ ಇದ್ದ, ನೋಡಿದವರೆಲ್ಲ ನಮಸ್ಕಾರ ಸಾರ್, ನಮಸ್ಕಾರ ಸ್ವಾಮಿ ಅಂತ ಇದ್ದರಂತೆ. ಇವನು ಹೋಗ್ತಾ ಹಾಂ ಸರಿಪೋయింది వాళ్ళకి చెప్తాను ಅಂತಿದ್ದ. ಅವ್ರಿಗೆ ಹೇಳ್ತೀನಿ ಅಂತ. ಇನ್ನು ನಮಸ್ಕಾರ ಇವನಿಗೆ ಹೇಳಿದ್ರೆ ಅವನಿಗೆ ಹೇಳ್ತೀನಿ ಅಂತಾನಲ್ಲ. ಇವನು ಮನೆಗೆ ಬರಬೇಕು, ಸಾಯಂಕಾಲ ಬೀರು ಬಾಗಿಲು ತೆಗೆದು ಬಂಗಾರದ ಬಿಸ್ಕೆಟ್ಟು, ಬೆಳ್ಳಿ ಬಿಸ್ಕೆಟ್ಟು, ಆಭರಣ, ದುಡ್ಡಿನ ನೋಟುಗಳು, ಇಷ್ಟು ಜನ ನಿಂಗೆ ನಮಸ್ಕಾರ ಮಾಡ್ಯಾರ ಅಂತ ಆ ನೋಟಿಗೆ ಹೇಳ್ತಿದ್ದಂತೆ. ಅಂದರೆ ಜನ ನಮಸ್ಕಾರ ಮಾಡೋದು ಯಾವುದಕ್ಕೆ? ದುಡ್ಡಿಗೆ, ಬಂಗಾರಕ್ಕೆ. ದುಡ್ಡು ಬಂಗಾರ ಇದ್ದವರಿಗೆ ನಮಸ್ಕಾರ ಹೊರತು ಮತ್ತೊಬ್ಬರಿಗೆ ಅಲ್ಲ ಅಂತ. ಹಾಗಾಗಿ ಯಜ್ಞ ಭುಕ್ ಪರಮಾತ್ಮನೇ. ಪರಮಾತ್ಮ ಎಲ್ಲೆಲ್ಲಿ ಒಂದು ವಿಭೂತಿ ಇದೆ, ವಿಶಿಷ್ಟವಾದದ್ದು ಒಂದು ಫಲ ಕೊಡುತ್ತೆ ಅಂತ ಹೇಳ್ತಾರಲ್ಲ, ಅಲ್ಲಿ ದೇವರಿರುವುದರಿಂದಲೇ, ನಾರಾಯಣ ಇರುವುದರಿಂದಲೇ ಇದು ಬರುತ್ತೆ ಅಂತ. ಇಷ್ಟು ರೀತಿಯಾಗಿ ನಾನು ಯಜ್ಞನಾಮಕ ಪರಮಾತ್ಮನನ್ನು ಕೇಳಿದ್ರು. ಪರಮಾತ್ಮ ಅಂದ, ನಾನೊಬ್ಬನೇ ಅಲ್ಲ, ನನ್ನ ಜೊತೆಗೆ ದಕ್ಷಿಣಾನಾಮಕಳಾದ ಲಕ್ಷ್ಮೀದೇವಿ ಅವಳು ನನ್ನ ಬಲಗಡೆ ಇರ್ತಾಳೆ, ಅವಳ ಎಡಗಡೆಯಲ್ಲಿ ನಾನು ಇರ್ತೀನಿ. ದಕ್ಷಿಣೇನ ಇನೇನ ಸಹಿತ ಧನ್ಯ ಆಶ್ಚರ್ಯ ಅಂತ ಪರಮಾತ್ಮ ಅವಳು ಜೊತೆಗಿದ್ದರೆ ನಾನು ಶ್ರೇಷ್ಠ. ಅದಕ್ಕೆ ಒಬ್ಬ ಕವಿ ಬರಿತಾನಲ್ಲ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನೂ ಒಬ್ಬ ಸಿಪಾಯಿ. ಹೆಂಡತಿ ಮನೆಯಲ್ಲಿದ್ದರೆ ನಾನು ಸಿಪಾಯಿ. ಪರಮಾತ್ಮ ಅಂತಾನೆ, ಅವಳು ಜೊತೆಗಿದ್ದರೆ ಹೆಂಡತಿ ನನಗೆ ಸಾಮರ್ಥ್ಯ ಅಂದಾಗ ಆ ಯಜ್ಞಾಭಿಮಾನಿ ಭಗವಂತ ನೀನೇ ಅಂತ ನನಗೆ ಇವಾಗ ಗೊತ್ತಾಯಿತು. ಹೇಗೆ ಗೊತ್ತಾಯಿತು? ನೀನಿಲ್ಲಿ ಕೃಷ್ಣನಾಗಿ ಬಂದಿದ್ದಿ ಅಂತ ಗೊತ್ತಾಯಿತು. ಈಗ ಬಂದ ಮೇಲೆ ನಾನು ಬಂದು ಧನ್ಯ ಆಶ್ಚರ್ಯ ಅಂದೆ. ಅದಕ್ಕೆ ಧನ್ಯ ಅಂತ ಯಾರಿಗಂತಾರೆ ಅಂದರೆ, ನಾವು ಹೇಳ್ಬಿಡ್ತೀವಿ 3 ಜನ ಮಕ್ಕಳ ಮದುವೆ, ಮಗನ ಮದುವೆ, ಮನೆ ಕಟ್ಟಿದ್ರಿ, ನೀವೇ ಧನ್ಯ ಅಂತ. ಶಬ್ದಾರ್ಥ ಗೊತ್ತಿಲ್ಲ, ಏನೋ ಹೇಳ್ಬಿಡ್ತೀವಿ. ಧನ್ಯ ಅಂದರೆ ಅನಪೇಕ್ಷ ಗುಣೈಪೂರ್ಣ ಧನ್ಯ ಇತ್ಯಭಿಧೀಯತೆ. ಯಾರಿಂದಲೂ ಏನು ಅಪೇಕ್ಷೆ ಪಡಬಾರದು. ನಮಗಿದೆಯಾ? ಗುಣೈಪೂರ್ಣ, ಸಕಲ ಸದ್ಗುಣಗಳಿಂದ ಪೂರ್ಣನಾಗಿರಬೇಕು. ಅವನನ್ನು ಧನ್ಯ ಅಂತ ಕರೀತಾರೆ. ಆಶ್ಚರ್ಯ ಅಂದರೆ ಆ ಸಮಂತಾತ್, ಎಲ್ಲ ರೀತಿಯಿಂದ ಸುಖ ಪಡುವ ಎಲ್ಲರಿಗೂ ಸುಖವನ್ನು ಕೊಡ್ತಕ್ಕಂಥವನು ಭಗವಂತನೇ ಆಶ್ಚರ್ಯ, ಧನ್ಯ ಆಶ್ಚರ್ಯ ಅಂತ. ಹೀಗೆ ಪುಷ್ಕರನಿಂದ ಆರಂಭ ಮಾಡಿಕೊಂಡು ಗಂಗೆ ಆದಮೇಲೆ ವರುಣ ಆದಮೇಲೆ ಬ್ರಹ್ಮದೇವರು, ಹೀಗೆ ತಾರತಮ್ಯವನ್ನು ಹೇಳ್ತಾ ಹೋಗ್ತಾರೆ. ಒಬ್ಬೊಬ್ಬರಿಗಿಂತ ಯಾರ್ಯಾರು? ಪುಷ್ಕರನಿಗಿಂತ ಗಂಗೆಗಿಂತ ವರುಣ ದೇವತೆಗಿಂತ ಉಮೆಗಿಂತ ರುದ್ರಶೇಷ ಗರುಡರು, ಅವರಿಗಿಂತ ಬ್ರಹ್ಮದೇವರು,
ಅವರಿಗಿಂತ ಬಹುರೂಪಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ, ಅದಕ್ಕಿಂತ ನಾರಾಯಣ ಹೀಗೆ ಸರ್ವೋತ್ತಮರಾಗಿದ್ದಾರೆ ಎಂಬುದನ್ನು, ಹೀಗೆ ತಾರತಮ್ಯವನ್ನು ನಾವು ತಿಳಿಯಬೇಕು. ದೇವರ ಪೂಜೆ ಮಾಡುವಾಗ ಕೆಲವರು ಏನೇನೋ ಮಾಡಿಬಿಡ್ತಾರೆ. ಶಂಖದಿಂದ ಪೂಜೆ, ಶಂಖದಿಂದ ಅಭಿಷೇಕ ಕೇವಲ ಪರಮಾತ್ಮನಿಗೆ ಮಾತ್ರ. ಕೆಲವರಿಗೆ ಅದು ಗೊತ್ತಿಲ್ಲ. ಶಂಖಕ್ಕೆ ಮಂಗಳಾರತಿ ಮಾಡಿ ದೇವರಿಗೆ ಮಂಗಳಾರತಿ ಮಾಡ್ತಾರೆ. ಕೇಳಲ್ಲ, ತಿಳಿಯಲ್ಲ. ಶಂಖಕ್ಕೆ ಮಂಗಳಾರತಿ ಅಲ್ಲ, ಯಾಕೆ ಶಂಖಕ್ಕೆ ಮುಟ್ಟಿಸಬೇಕು ಅದನ್ನು ನೋಡಿರ್ತಾರೆ, ಅದು ಮಂಗಳಾರತಿ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಶಂಖಕ್ಕೆ ಯಾಕೆ ಮುಟ್ಟೋದು ಅಂದರೆ ದೇವರಿಗೆ ಪೂಜೆ ಮಾಡುವ ಯೋಗ್ಯತೆ ಲಕ್ಷ್ಮೀದೇವಿಗೆ ಮಾತ್ರ ಇದೆ. ನಾವು ಪೂಜೆ ಮಾಡಲಿಕ್ಕೆ ಕೂತಾಗ ಲಕ್ಷ್ಮೀದೇವಿ ಪೂಜೆ ಮಾಡ್ತಾಳೆ ಎನ್ನುವ ಅನುಸಂಧಾನ ನಮಗಿರಬೇಕು, ನಾವಲ್ಲ. ಅದಕ್ಕೆ ಪೂಜೆ ಮಾಡುವಾಗ ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ ವಿಪ್ರತಮಂಕ ವೀನಾಂ ನ ಋತೆ ತ್ವತ್ಕ್ರಿಯತೆ ಕಿಂಚನ ಅರೆ ಮಘವನ್ ಚಿತ್ರಮರ್ಚ. ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಇದನ್ನೆಲ್ಲ ಗಣಪತಿ ಸ್ತೋತ್ರ ಅಂತ ತಿಳಿದಿದ್ದಾರೆ. ವೇದಗಳಿಗೆ ಮುಖ್ಯವಾಗಿ ಅವರೇ ಅಲ್ಲ, ವೇದಕ್ಕೆ ಮುಖ್ಯ ಅರ್ಥ ಪರಮಾತ್ಮನೇ. ಆದ್ದರಿಂದ ನಿಶುಸೀದ ಗಣಪತೆ, ಗಣಪತಿ ಅಂದರೆ ಸೊಂಡ್ಲಿರೋ ಗಣಪತಿ ಅಲ್ಲ. ಗಡ ಅಂದರೆ ಇಂದ್ರಿಯಗಳಿಗೆ ಒಡೆಯನಾದ ಹೇ ಭಗವಂತನೇ, ನೀನು ನಿಶುಸೀದ ಚೆನ್ನಾಗಿ ಕೂತ್ಕೋ. ಗಣೇಶು ತ್ವಾಂ ಆಹುಹು ವಿಪ್ರತಮಂ ಕವೀನಾಂ, ಜ್ಞಾನಿಗಳಲ್ಲಿ ಎಲ್ಲರಿಗಿಂತ ನಿನ್ನನ್ನು ಉತ್ತಮ ಅಂತ ಕೇಳಿದ್ದಾರೆ. ನೀನು ನನ್ನಲ್ಲಿ ಕೂತು ನಿನ್ನ ಪೂಜೆಯನ್ನು ನೀನೇ ಮಾಡ್ಕೋ. ನಮಗೇನೂ ಸ್ವತಂತ್ರವಾಗಿ ಮಾಡುವ, ಕೈ ಎತ್ತುವ, ಕಾಲೆತ್ತುವ, ಬಾಯಲ್ಲಾಡಿಸುವ, ಗಂಟೆ ಅಲ್ಲಾಡಿಸುವ ಯಾವುದೂ ನಮಗೆ ಬರೋದಿಲ್ಲ. ನೀನೇ ನನ್ನೊಳಗೆ ಕೂತು ನನ್ನ ಪೂಜೆಯನ್ನು ನೀನೇ ಮಾಡ್ಕೋ. ಅದಕ್ಕೆ ದಾನ ಕೊಡುವಾಗ, ಪೂಜೆ ಮಾಡುವಾಗ ಫ್ರಮ್ ಹರಿ ಟು ಹರಿ, ಈ ಕಾನ್ಸೆಪ್ಟ್ ಯಾವಾಗಲೂ ನಮಗಿರಬೇಕು. ಪರಮಾತ್ಮನಿಂದ ಪರಮಾತ್ಮನಿಗಾಗಿ, ಪರಮಾತ್ಮನೇ ನಮ್ಮಲ್ಲಿ ಕೂತು ಮಾಡಿಸ್ತಾ ಇದ್ದಾನೆ, ಪರಮಾತ್ಮನೇ ಮಾಡಿಸಿಕೊಳ್ತಾ ಇದ್ದೀನಿ, ನಾವಲ್ಲ. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ, ನಾನೇನೂ ಮಾಡ್ತಾ ಇಲ್ಲ. ಅದಕ್ಕೆ ಒಮ್ಮೆ ವ್ಯಾಸರಾಜರು ಕನಕದಾಸರನ್ನು ಕೇಳಿದ್ರಂತೆ, ಯಾರ್ಯಾರು ಮೋಕ್ಷಕ್ಕೆ ಹೋಗ್ತೀರಿ ಅಂತ. ದೊಡ್ಡ ಶಾಲು, ದೊಡ್ಡ ಕಡಗ, ದೊಡ್ಡ ಬಂಗಾರ ಸರ ಹಾಕ್ಕೊಂಡವರೆಲ್ಲ ನಾವು ಹೋಗ್ತೀವಿ ಅಂತ. ಯಾರೂ ಹೇಳಲಿಲ್ಲ, ಧೈರ್ಯವೇ ಇಲ್ಲ, ಯಾರೂ ಹೇಳಲಿಲ್ಲ. ಯಾರು ಹೇಳದೇ ಇದ್ದಾಗ ವ್ಯಾಸರಾಜರು ಕನಕನನ್ನು ಕೇಳ್ತಾರೆ, ಕನಕ ನೀನೇನು ಹೇಳಲೇ ಇಲ್ವಲ್ಲ. ಸ್ವಾಮಿ ನಾನು ಹೋದರೂ ಹೋಗ್ತೀನಿ ಇಂದ ಕನಕ. ನಾನು ಹೋಗ್ತೀನಿ. ಪಂಡಿತರಂದರು ಇಷ್ಟು ಶಾಸ್ತ್ರ, ಇಷ್ಟು ವೇದಗಳ ಅಧ್ಯಯನ, ಇಷ್ಟೆಲ್ಲ ಮಾಡಿದ ನಾವೇ ಹೋಗಲ್ಲ. ಈ ಕುರುಬ ಇವನೇನು ಹೋಗ್ತಾನೆ, ಏನೋ ಒಂದೆರಡು ದೇವರನಾಮ ಹೇಳ್ತಾನೆ, ಇವನೇನು ಹೋಗ್ತಾನೆ ಅಂದುಬಿಟ್ರು. ನಮ್ಮ ವ್ಯಾಸರಾಜರಂದರು, ಕನಕ ಏನೋ ನಿನ್ನ ಮಾತಿನ ಅರ್ಥ, ಯಾವಾಗಲೂ ಗೂಢವಾಗೇ ಇರುತ್ತೆ ನಿನ್ನ ಮಾತಿನ ಅರ್ಥ. ಏನೋ ಕನಕ ಅಂದರು. ಸ್ವಾಮಿ ನಾನು ಅನ್ನುವುದು ಹೋದರೆ ನಾನು ಮೋಕ್ಷಕ್ಕೆ ಹೋಗ್ತೀನಿ ಅಂದರೆ ನಾನು ಅನ್ನೋದು ಬಿಡಬೇಕು. ಅದಕ್ಕೆ ಪ್ರತಿಯೊಂದು ಕೆಲಸ ಮಾಡುವಾಗ ನಾನು ಅನ್ನಬಾರ್ದಂತೆ. ದಿವಸ ರಾತ್ರಿ ಮಲಗುವಾಗ ದೇವರಿಗೆ ಹೇಳಬೇಕಂತೆ, ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರೋಮಿ ಯದಶ್ನಾಮಿ ಯಜ್ಜುಹೋಮಿ ದದಾಮಿ ಯತ್ ತತ್ಕುರುಷ್ವ. ಪರಮಾತ್ಮನಿಗೆ ಹೇಳಬೇಕಂತ, ಸ್ವಾಮಿ ರಾತ್ರಿ ಕೊನೆಗೆ, ಇವಾಗೆಲ್ಲ ಮೊಬೈಲ್ ಬಂದು ಮರ್ತೋಗ್ಬಿಡುತ್ತೆ ಹೇಳೋದು, ಬರೀ ಅದನ್ನೇ ನೋಡೋದಾಗತ್ತೆ ತಿಕ್ಕಾಟ. ಕೊನೆಗೆ ಅದರಲ್ಲಿ ಹೇಳಬೇಕು, ಸ್ವಾಮಿ ಬೆಳಗ್ಗೆಯಿಂದ ಸಂಜೆಯ ತನಕ ನಾನು ಏನು ಮಾಡಿದ್ದೇನೆ, ಏನು ತೊಗೊಂಡಿದ್ದೇನೆ, ಏನು ಕೊಟ್ಟಿದ್ದೇನೆ, ಏನು ಆಡಿದ್ದೇನೆ, ಎಲ್ಲವೂ ತದಸ್ತು ತವ ಪೂಜನಂ, ಎಲ್ಲವೂ ನಿನ್ನ ಪೂಜೆ ಆಗಿಬಿಡಲಿ. ಕೌಂಟ್ ಹಾಕ್ಕೊಳ್ಳಿಕ್ಕಾಗತ್ತಾ ನಾನು ಅಂತ ಎಷ್ಟು ಸರಿ ಅಂದಿದ್ದೀವಿ ಅಂತ? ಆಗೋದಿಲ್ಲ. ಅದಕ್ಕೆ ಪುರಂದರದಾಸರಂದರು, ಕಂಪ್ಯೂಟ್ರಲ್ಲಿ ಒಂದು ಪದ್ಧತಿ ಇದೆ, ಒಂದು ಸಾಫ್ಟ್ವೇರ್ದು. ಹೇಗಿರುತ್ತೆ ಅಂದರೆ, ಯಾವುದಾರ ಅಕ್ಷರ ಹೆಚ್ಚು ಕಡಿಮೆ ಆಗಿದ್ದರೆ ಎ ತೆಗೆದು ಬಿ ಹಾಕು ಅಂದರೆ ರಿಪ್ಲೇಸ್ ಆಲ್ ಅಂತ ಹೊಡೆದ್ರೆ ಎಲ್ಲ ಬಿ ಬಂದ್ಬಿಡುತ್ತೆ ಎ ಹೋಗಿ. ಅದಕ್ಕೆ ಪುರಂದಾಸರಂತಾರೆ, ಸ್ವಾಮಿ ಎಷ್ಟು ಬಾರಿ ನಾನು ಅಂತಂದಿದ್ದೀನೋ ಗೊತ್ತಿಲ್ಲ, ನಾನಂದದ್ದೆಲ್ಲ ನೀನಾ ಆಗಲೋ ದೇವ. ಎಷ್ಟು ಸುಲಭವಾಗಿ ನೋಡ್ರಿ, ನಾನು ಅಂತ ಬೆಳಗ್ಗೆಯಿಂದ 100 ಸರಿ ಆಡಿದ್ದೀನಿ. ನೀ ಅನ್ನೋದು ನಾ ಆದಮೇಲೆ ಬರುತ್ತಲ್ವಾ, ನೀ ನಾನಂದದ್ದೆಲ್ಲ ನೀನಾಗಲೋ ಸ್ವಾಮಿ. ನಾನೇನು ನಾನು ಅಂದಿದ್ದೇನೆ ಎಲ್ಲ ನೀನು ಅಂತ ನೀನೇ ರೀಪ್ಲೇಸ್ ಮಾಡ್ಕೊಂಬಿಡು. ನಮಗೆ ಗೊತ್ತಾಗಲ್ಲ, ಕೌಂಟ್ ಮಾಡಲಿಕ್ಕೆ ನಮಗೆ ಬರಲ್ಲ, ಎಷ್ಟು ಬಾರಿ ಅಂತ ಹೇಳಿದ್ದೀವಿ ಅಂತ ಗೊತ್ತಿಲ್ಲ. ಹಾಗೆ ಪರಮಾತ್ಮನ ಪೂಜೆಯಲ್ಲಿ ನಾವು ಮಾಡುವಾಗ ಭಗವಂತನೇ ಮಾಡಿಸ್ತಾ ಇದ್ದಾನೆ. ಈ ಅನುಸಂಧಾನ ಬಂದುಬಿಟ್ರೆ ಪರಮಾತ್ಮ ಮೆಚ್ಚುತ್ತಾನೆ, ಎಲ್ಲವೂ ಪರಮಾತ್ಮ ಮಾಡಿಸ್ತಾನೆ. ಅದಕ್ಕೆ ನಮ್ಮ ಅರ್ಜುನನಿಗೆ ಕೃಷ್ಣ ಅನುಗ್ರಹ ಮಾಡಿ ಹೇಳುವಾಗ ಹೇಳ್ದ, ಅರ್ಜುನ ನೀನೇನೂ ಮಾಡ್ತಾ ಇಲ್ಲ, ಮಯೈವೇತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್.
ನಾನು ಎಲ್ಲರನ್ನು ಕೊಂದಾಗಿದೆ, ಎಲ್ಲ ಇದ್ದಾರಲ್ಲ ಅಂದ. ನಿಂತಿವೆ ಬೊಂಬೆಗಳು, ಟೈಮಿಂಗ್ ಕೊಟ್ಟಿದ್ದೀನಿ, ನೀನು ಉಫ್ಫನ್ನು ಒಂದು ಬಾಣ ಬಿಟ್ಟರೆ ಬಿದ್ದು ಹೋಗ್ಬಿಡ್ತಾವೆ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ, ನಾನು ಎಲ್ಲರನ್ನು ಕೊಂದಿದ್ದೀನಿ. ಅದು ನಂಬಲಿಕ್ಕಾಗಲಿಲ್ಲ, ತೋರಿಸು ಅಂದ. ಅದಕ್ಕೆ ಏನು ಮಾಡ್ತಾನೆ, ವಿಶ್ವರೂಪದಲ್ಲಿ ತೋರಿಸ್ತಾನೆ. ಲೇಲಿಕ್ಯಸೆ ಗ್ರಸಮಾನು ಸಮಂತಾತ್, ಉಪ್ಪಿನಕಾಯಿ ತಿಂದವನು ನಾಲಿಗೆಯನ್ನು ಸವರಿಕೊಳ್ಳುವಂತೆ ದ್ರೋಣ, ಭೀಷ್ಮ, ಕೃಪಾ, ಕರ್ಣ, ಅಶ್ವತ್ಥಾಮ ಎಲ್ಲರನ್ನ ನುಂಗಿ ನೀರು ಕುಡ್ದಾಗಿದೆ ಅಂತಾನೆ ಪರಮಾತ್ಮ. ಕೇವಲ ನೀವು ಮಾತ್ರ ಕುಡಿದ್ವಿ ತಿಂದ್ವಿ ಅಂತ ನೀವು ಅನ್ಕೋತೀರಿ. ಹಾಗಾಗಿ ಪರಮಾತ್ಮನ ಪೂಜೆಯಲ್ಲಿ ಪರಮಾತ್ಮನೇ ಎಲ್ಲವನ್ನು ಮಾಡ್ತಾನೆ. ನೀವು ಎಲ್ಲಿ ತನಕ ಮಾಡಬಲ್ರಿ? ನಾನು ಅಂದರೆ ಹೆಂಡತಿ ಬುದ್ಧಿ ಸರಿ ಇಲ್ಲದೆ ಇದ್ದರೆ ಸಾರ್ಗುಪ್ಪು ಜಾಸ್ತಿ ಆಗ್ಬಿಡುತ್ತೆ, ಇಲ್ಲ ಹುಳಿ ಜಾಸ್ತಿ ಆಗಿಬಿಡುತ್ತೆ. ನಾವು ಮಾಡ್ತೀವಿ ಅನ್ನೋದು ಯಾರಿಗೂ ಸಾಧ್ಯವಿಲ್ಲ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಮುಂಜೀತಾ ಮಾಗೃದಕ್ಕಸ್ಯ ಸ್ವಿಧನಂ. ದೇವರೇ ಎಲ್ಲ ಕಡೆಯಲ್ಲಿ ಅವನೇ ಕೊಡ್ತಾನೆ, ಅವನೇ ತಗೊಳ್ತಾನೆ. ದೇವರನ್ನು ಬಿಟ್ಟು ಮತ್ತೊಬ್ಬರ ಮುಂದೆ ಕೈ ಚಾಚಬೇಡ. ಇನ್ನೊಬ್ಬರು ಕೊಟ್ಟರು ದೇವರೇ ಕೊಟ್ಟರು ಅಂತ ತಿಳ್ಕೋ, ಇದು ಜಗತ್ತಿನ ನಿಯಮ. ಹಾಗಾಗಿ ಒಬ್ಬ ವ್ಯಕ್ತಿ ಪಾಠಕ್ಕೆ ಹೋಗ್ತಾ ಇದ್ದ ಗುರುಗಳ ಹತ್ರ. ಇದೇ ಈಶಾವಾಸ್ಯೋಪನಿಷತ್ತಿನ ಪಾಠ. ಭಾಳ ಚೆನ್ನಾಗಿ ಪಾಠ ಆಯಿತು. 1 ತಿಂಗಳಾಯಿತು. ಪಾಠ ಆದಮೇಲೆ ಮಂಗಳ ಆಚಾರ್ಯರಿಗೆ ತೆಂಗಿನಕಾಯಿ, ಸೀರೆ, ಪಂಚೆ, ದಕ್ಷಿಣೆ ಎಲ್ಲವನ್ನು ಕೊಟ್ಟು ಆಚಾರ್ಯ ತುಂಬ ಮಡಿ. ಆಚಾರ್ಯಗೆ ಸ್ವಯಂ ಪಾಕ ಕೊಟ್ಟು ಇವರು ಅಡುಗೆ ಮಾಡ್ಕೊಂಡಿದ್ರು. ಮನೆಗೆ ಬಂದು ಊಟ ಮಾಡೋಣ ಅಂತ ಮನೆಗೆ ಬಂದರು. ಮನೆಗೆ ಬಂದಾಗ ಹೆಂಡತಿ ಬೆಳ್ಳಿ ತಟ್ಟಿ ಹಾಕಿದ್ಲು, ಗಂಡನಿಗೆ ಬಡಿಸಿದ್ಲು. ಬಡಿಸಿದ ಕೂಡಲೇ ಅನ್ನ ಬಡಿಸಿ, ಪಲ್ಯ ಬಡಿಸಿ ಎಲ್ಲ ಬಡಿಸಿದ್ಲು. ಗಂಡ ಕೂತ್ಕೊಂಡ, ಪ್ರಾಣಾಹುತಿ ತಗೊಂಡು ಊಟಕ್ಕೆ ಕೂತ್ಕೊಂಡ. ಸಾರೋ ಹುಳಿನೋ ಹಾಕಿದ್ಲು. ಭಯಂಕರ ಉಪ್ಪಾಗಿತ್ತು. ಹಸ್ದಿದ್ದ ಬೇರೆ. ಸಿಟ್ಟು ಬಂದು ತಟ್ಟೆ ಜಾಡಿಸಿ ಒದ್ದು ಬಿಟ್ಟ. ಅದು ಸೀದಾ ಹಾರಿ ಹೆಂಡತಿ ಮೂಗಿಗೆ ಬಡಿದು ರಕ್ತ ಸುರಳಿಕ್ಕೆ ಶುರುವಾಯಿತು. ಓ ಉರ್ರ್ ಬುರ್ರ್ ಅಂದ್ಕೊಂಡು ಗಂಡ ಭಾರೀ ಸಿಟ್ಟಾದ. ಆದಮೇಲೆ ಹೆಂಡತಿ ಮೂಗೊರೆಸ್ಕೊಂಡು ರಕ್ತ ಬರ್ತಾ ಇದ್ದನ್ನು ಕಡಿಮೆ ಮಾಡಿಕೊಂಡು ಮುಖ ಒರೆಸ್ಕೊಂಡು ಬಿಸಾಕಿದ್ದ ಅನ್ನ ಎಲ್ಲ ತೆಗೆದು ಸರಿ ಮಾಡಿ ಊಟ ಮಾಡಲಿಲ್ಲ ಮತ್ತೆ ಗಂಡ ಅಂಥೇಳಿ ಒಳ್ಳೆ ಹಾಲು 1 ಲೋಟ ತಂದು ಕೊಟ್ಲು. ತೊಗೊಳ್ರಿ, ಪರವಾಗಿಲ್ಲ, ತೊಗೊಳ್ರಿ, ಬೇಡ ಹೋಗು, ಹಬ್ಬು ಅಂತ ಸುಮ್ಮನೆ ಗಲಾಟೆ ಮಾಡಿದ ಗಂಡ. ತೊಗೊಳ್ರಿ ಇಂದ್ಲು. ಗಂಡ ಕುಡಿದ ಮೇಲೆ ಹೆಂಡತಿ ಹತ್ರ ಕೂತ್ಕೊಂಡು, ದಯವಿಟ್ಟು ಕ್ಷಮಿಸ್ರಿ, ನೀವೇನು ಪಾಠಕ್ಕೆ ಹೋಗಿ ಬರ್ತಾ ಇದ್ರಲ್ಲ ಅದು ಇನ್ನೊಂದು ತಿಂಗಳು ಕಂಟಿನ್ಯೂ ಮಾಡಿರಿ ಇಂದ್ಲು. ಗಂಡ ಕೇಳಿದೆ ಯಾಕೆ ಅಂತ. ನಾನು ಇವತ್ತೊಂದೇ ದಿವಸ ಬಂದಿದ್ದೆ, ನಿಮ್ಮ ಗುರುಗಳು ಪಾಠ ಹೇಳಿಕೊಡುವಾಗ ಹೇಳಿದರು, ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾದವನು ಭಗವಂತನೊಬ್ಬನೇ. ಈಶಾವಾಸ್ಯಮಿದಗುಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಜಗತ್ತಿನಲ್ಲಿ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಭಗವಂತ ಇದ್ದಾನೆ. ಅವನಿಲ್ಲದೆ ಇದ್ದ ಜಾಗವೇ ಇಲ್ಲ. ಅದಕ್ಕೆ ಕವಿ ಹೇಳ್ತಾನೆ, ಇಂದು ಗೆಲಡಂದುಲೇಡನಿ ಸಂದೇಹಂಬೇಲ ಚಕ್ರಿ, ಎಲ್ಲೆಲ್ಲಿ ಕೇಳಿದ್ರೆ ಅಲ್ಲೇ ಸಿಗುತ್ತಾನೆ ಭಗವಂತ. ಅದಕ್ಕೋಸ್ಕರವಾಗಿ ದೇವರು ಎಲ್ಲ ಕಡೆ ಇದ್ದಾನೆ. ಅಲ್ಲ, ನಾನು ಅಡುಗೆ ನನಗೋಸ್ಕರ ಬೇರೆ ಏನಾದ್ರು ಮಾಡ್ಕೊಂಡಿದ್ದ? ಇಲ್ವಲ್ಲ. ನಿಮಗೆ ಮಾಡಿದ ಅಡುಗೆಯನ್ನು ನಾನು ತಿಂತಾ ಇದ್ದೆ ಅಲ್ವಾ? ಸ್ವಲ್ಪ ಆಲೋಚನೆ ಮಾಡಿರಿ. ನನ್ನೊಳಗೆ ದೇವರು ನಿಂತು ಪ್ರೇರಣೆ ಮಾಡಿ ಇವತ್ತು ಬುದ್ಧಿ ವ್ಯತ್ಯಾಸ ಮಾಡಿ ಉಪ್ಪು ಜಾಸ್ತಿ ಹಾಕಿಸಿದ್ದಾನೆ. ಅದನ್ನು ನೀವು ಅರಿಯದೆ ಓ ಉಪ್ಪು ಜಾಸ್ತಿ ಹಾಕಿಬಿಟ್ಟೆ, ಮತ್ತು ಇದನ್ನು ಗ್ಯಾರಂಟಿ ಮಾಡಿಕೊಡ್ರಿ ಎಲ್ಲರೂ. ಹೆಚ್ಚು ಕಡಿಮೆ ಆದಾಗೆಲ್ಲ ಆಚಾರ್ಯ ಹೇಳ್ಯಾರೆ. ಖಂಡಿತ ಒಳ್ಳೆ ಟ್ರಯಲ್ ಇದು, ಒಳ್ಳೆ ಟ್ರಯಲ್ಲು. ಯಾಕೆಂದರೆ ದೇವರು ಮಾಡಿಸಿದ್ದಾನೆ. ನಾವು ಅಷ್ಟೇ ಎತ್ತಿ ಕಪಾಳಕ್ಕೆ ಹೊಡೆಯೋದು, ಹಿಂಗಂದ್ರೆ ಗತಿ ಏನಾಗಬೇಡ, ಅದಾಗಬಾರ್ದು. ಅದಕ್ಕಾಗಿ ಬೇಡವಾ, ಈ ಕಡೆ ಬಂದ್ಬಿಡು. ತುಂಬ ಜನಕ್ಕೆ ಬೇಕಾಗತ್ತೆ, ನಿನಗೊಬ್ಳಿಗೆ ಬೇಡ ಅಂದರೆ. ಹಾಗಾಗಿ ತೇನ ತ್ಯಕ್ತೇನ ಭುಂಜೀತಾ ಮಾಗೃದ ಕಸ್ಯ ಸಿದ್ಧನಂ ಅಂತ ಪರಮಾತ್ಮನೇ ಕೊಡ್ತಾನೆ, ಪರಮಾತ್ಮನೇ ಕೊಳ್ಳುತ್ತಾನೆ ಎನ್ನುವ ಜ್ಞಾನ ಇದು ನಮಗೆ ಸದಾ ಜಾಗೃತವಾಗಿರಬೇಕು. ಹಾಗಾಗಿ ಈ ಧನ್ಯಾಶ್ಚರ್ಯ ಕಥೆಯಲ್ಲಿ ಪರಮಾತ್ಮನೇ ಎಲ್ಲದರಿಂದ ವೇದ್ಯನಾಗಿದ್ದಾನೆ, ಯಜ್ಞಗಳಿಗಿಂತ ಉತ್ತಮನಾಗಿದ್ದಾನೆ, ಸಕಲ ನದಿ ಅಭಿಮಾನಿಗಳಿಗಿಂತ ಪರಮಾತ್ಮ ಉತ್ತಮನಾಗಿದ್ದಾನೆ. ಅವನೇ ಸರ್ವೋತ್ತಮ, ಸುಪ್ರೀಂ ಹೀರೋ ಅವನಲ್ಲದೆ ಶ್ರೀ. ಅದಕ್ಕೆ ಹೇಳ್ತಾರೆ ದೇವರಿಗೆ ಹೇಳುವಾಗ, ಇವನು ಯಾರು ದೇವರು ಅಂತಂದರೆ ಅದಕ್ಕೆ ಹೇಳ್ತಾರೆ, ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ದೋಷ ವಿದೂರ ಜ್ಞಾನಾನಂದ ಬಲ ಐಶ್ವರ್ಯ ಗುಣಪೂರ್ಣ 3 ಗುಣವರ್ಜಿತ ಸಗುಣ ಸಾಕಾರ ವಿಶ್ವಸ್ಥಿತಿ ಲಯೋದಯ ಕಾರಣ
ಕೃಪಾಸಾಂದ್ರ ನರಹರೇ ಸಲಹೋ ಸಜ್ಜನರ. ಅವನು ಲಕ್ಷ್ಮೀದೇವಿಗೆ ಗಂಡ, ಸರ್ವೇಶ ಎಲ್ಲರಿಗೊಡೆಯ, ಸರ್ವಗ ಎಲ್ಲ ಕಡೆಯಲ್ಲಿದ್ದಾನೆ. ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ. ನಮ್ಮೊಳಗೆ ಇದ್ದು ನಾವು ಊಟ ಮಾಡುವ ಎಲ್ಲವನ್ನು ಅವನು ಉಂಡು ರುಚಿ ನೋಡಿ ನಮಗೆ ಕೊಡಿಸ್ತಾನೆ. ನಮಗದು ಗೊತ್ತಾಗಲ್ಲ, ನಾವು ತಿಂದ್ವಿ, ನಾವು ಉಂಡ್ವಿ, ನಮಗಿದಾಯಿತು ಅಂತ. ಆದರೆ ಎಲ್ಲವನ್ನು ಮಾಡೋಣ ಪರಮಾತ್ಮ ಸ್ವತಂತ್ರ, ದೋಷವಿದೂರ. ಪರಮಾತ್ಮನೊಬ್ಬನೇ ಸ್ವತಂತ್ರ, ಅವನ ವಿನಃ ಯಾರೂ ಸ್ವತಂತ್ರರಲ್ಲ. ಮತ್ತು ದೋಷವಿದೂರನಾಗಿದ್ದಾನೆ, ಜ್ಞಾನಾನಂದ ಬಲ ಐಶ್ವರ್ಯ ಗುಣಪೂರ್ಣನಾಗಿದ್ದಾನೆ, 3 ಗುಣ ವರ್ಜಿತನಾಗಿದ್ದಾನೆ, ಸಗುಣನಾಗಿದ್ದಾನೆ. ನೋಡ್ರಿ, ದೇವರು ಗುಣ ಇಲ್ಲ ಅಂತ ಅನ್ಬೇಡ್ರಿ, 3 ಗುಣ ಇಲ್ಲ ಅಷ್ಟೇ. ಹೌದು, ಅದಕ್ಕೆ ಯಾಕೆ ದೇವರ ನಿರ್ಗುಣ ಅಂತಾರೆ? ಅದಿರೋರೇ ತುಂಬ ಜನ, ಏನು ಮಾಡಲಿಕ್ಕಾಗತ್ತೆ? 2,000 ರೂಪಾಯಿ ನೋಟು ಬ್ಯಾನ್ ಆಯಿತು ಅಂದ ಕೂಡಲೇ ಒಂದು 20-30 ಒಂದು ಕಟ್ಟಿದ್ದವನು ಹೆದರ್ಕೊಂಡ್ಬಿಟ್ಟ. ಅವನಿಗೆ ಗೊತ್ತಿಲ್ಲ ಲಾರಿಗಟ್ಟಲೆ ಇರೋರು ಇದ್ದಾರೆ ಅಂತ. ಅದಕ್ಕೆ ಲಾರಿಗಟ್ಟಲೆ ಇರೋರೇ ತುಂಬ, ಅವ್ರಿಗೆ ಭಯ ಜಾಸ್ತಿ. ಅದಕ್ಕೆ ದೇವರಿಗೆ ಅವನನ್ನು ಸಗುಣ ನಿರ್ಗುಣ ಅಂತ ಯಾಕಂತಾರೆ ಅಂದರೆ, ನಿರ್ಗುಣ ಅಂದರೆ ಈ ನಮ್ಮಲ್ಲಿರುವ ಗುಣಗಳು ಅವನಲ್ಲಿಲ್ಲ, ಸಗುಣ ಅಂದರೆ ಅನಂತ ಕಲ್ಯಾಣ ಗುಣಗಳಿಂದ ಪರಮಾತ್ಮ ಪರಿಪೂರ್ಣನಾಗಿದ್ದಾನೆ ಎನ್ನುವ ಈ ತಾರತಮ್ಯವನ್ನು ತಿಳಿದರೆ ಜಗನ್ನಾಥದಾಸರಂತಾರೆ, ತಾರತಮ್ಯಾರೋಹಣವ ಬರೆದಾರು ಪಡಿಸುವರು. ಯಾರು ಈ ತಾರತಮ್ಯವನ್ನು ಚೆನ್ನಾಗಿ ತಿಳಿತಾರೆ, 3 ಕಾಲಗಳಲ್ಲಿ ತುತಿಸೆ ಶರೀರ ವಾಂಗ್ಮನ ಶುದ್ಧಿ ಮಾಡ್ಪುದು, ದೂರಗೈಸುವುದು ಅಖಿಲ ಭಯ, ಚೋರ ಭಯ, ರಾಜಭಯ, ನಕ್ರ ಭಯ, ಚಮೂರ ಶಸ್ತ್ರ ಜಲಾಗ್ನಿ ಭಯ ಸಂಭವಿಸುವುದು ಎಂದೆಂದೂ. ತಾರತಮ್ಯವನ್ನು ಪ್ರತಿನಿತ್ಯ ಪಾರಾಯಣ ಮಾಡಿದರೆ ಪರಮಾತ್ಮ ಉತ್ತಮವಾದ ಜ್ಞಾನವನ್ನು ಕೊಟ್ಟು ಸಂಸಾರವನ್ನು ಸರಳವಾಗಿ ದಾಟಿಸ್ತಾನೆ. ನಾವು ಕಷ್ಟಪಟ್ಟು ದಾಟ್ತೀವಿ, ಏನೇನೋ ಚಿಂತೆಗಳು, ಏನೇನೋ ದುಃಖಗಳು, ದುಮ್ಮಾನಗಳು, ಅದು ಯಾವುದು ನಮಗಾಗದಂತೆ ಪರಮಾತ್ಮ ಸರಳವಾಗಿ ಸಂಸಾರವನ್ನು ದಾಟಿಸಬೇಕು ಅಂದರೆ ಈ ತಾರತಮ್ಯ ಜ್ಞಾನವನ್ನು ಸಂಪಾದನೆ ಮಾಡಲೇಬೇಕು ಅನ್ನುವುದನ್ನು ಬಹಳ ಪರಮಾದ್ಭುತವಾಗಿ ಪರಮಾತ್ಮನ ಈ ಒಂದು ಕಥೆಯಲ್ಲಿ, ಈ ಹರಿವಂಶದಲ್ಲಿ ಬರುವ ಸ್ಪೆಷಲ್ ಕಥೆ ಇದು. ಇನ್ಯಾವ ಪುರಾಣದಲ್ಲೂ ನಮಗೆ ಈ ಧನ್ಯಾಶ್ಚರ್ಯ ಪರ್ವ ಸಿಗೋದಿಲ್ಲ. ಇಂಥ ಪರಮಾತ್ಮನ ಸರ್ವೋತ್ತಮತ್ವವನ್ನು ನಾರದರಿಗೆ ಗೊತ್ತಿತ್ತು. ಇಲ್ಲೊಂದು ಸ್ವಾರಸ್ಯ, ಒಬ್ಬ ಗಂಡ ಟಿ ವಿ ನೋಡ್ತಾ ಕೂತಿದ್ದ. 2020 ಮ್ಯಾಚ್ ಬರ್ತಿತ್ತು, ಲೈವ್ ಟೆಲಿಕಾಸ್ಟ್ ಇತ್ತು. ಲೈವ್ ಟೆಲಿಕಾಸ್ಟ್ ನೋಡ್ತಾ ಇದ್ದ, 5:30 ಆಗೋಯ್ತು. ಭಾಳ ಪ್ರಾಮಾಣಿಕವಾದ ಗಂಡಸು, ಸಮಯಕ್ಕೆ ಸರಿಯಾಗಿ ಏನು ಮಾಡಬೇಕೋ ಅದನ್ನು ಮಾಡೋರು. ಹೆಂಡತಿ ಬಂದು ಹೇಳಿದ್ಲು, ರೀ ಅದು ಮತ್ತೆ ಬರುತ್ತ್ರಿ, ಸೂರ್ಯ ಮುಳುಗುತ್ತಾ ಇದ್ದಾನೆ, ಸಂಧ್ಯಾವಂದನೆ ಮಾಡಿರಿ ಅಂದ್ಲು. ಅದನ್ನು ಹೇಳಿದ ಕೂಡಲೇ ಗಂಡ ಅಂದ, ಇನ್ನೊಂದು ಓವರ್, 6 ಬಾಲ್ ಇದೆ. ಎಲ್ಲಿ ಬರೀ 6 ಬಾಲ್ ತಕ್ಷಣ ತೋರಿಸ್ತಾರೆ, ಮಧ್ಯದಲ್ಲಿ ಮತ್ತೆ ಅಡ್ವರ್ಟೈಸ್ಮೆಂಟ್ ಬರ್ತವೆ, ಮತ್ತೊಂದು ಮಗದೊಂದು ಬರುತ್ತೆ. ಹೇಳ್ರಿ ಸಂಧ್ಯಾವಂದನೆ ಮಾಡಿರಿ. ಬಂದೆ ಎಂದ. ನೋಡಿದ್ಲು, 6 ಬಾಲ್ ಆಯಿತು, ಇಂಡಿಯಾ ಸೋತೋಯ್ತು. ಸೋತ ಮೇಲೆ ಹೆಂಡತಿ ಹೇಳಿದ್ಲು, ನೋಡಿದ್ರೆ ಸೋತೋಯ್ತು. ಹೌದೇ, ನಾನು ನೋಡಿದಾಗೆಲ್ಲ ಸೋಲ್ತಾರೆ, ಅದಕ್ಕೆ ನೀವು ನೋಡಬೇಡ್ರಿ ಅಂತ ಹೇಳಿದ್ವಿ. ಇದೊಂದು ಫೀಲಿಂಗ್ ಕೆಲವರಿಗೆ. ಆಮೇಲೆ ಹೆಂಡತಿ ಅಂದ್ಲು, ಹೇಳ್ರಿ ಅಂದ್ಲು. ಇಲ್ಲ ಹೈಲೈಟ್ಸ್ ಆಗ್ತಾ ಇದ್ದಾರೆ, ನೋಡ್ಬಿಡ್ತೀನಿ. ಸರಿ ಬಿಡಲ್ಲ, ಟಿ ವಿ ನೋಡೋದು ಬಿಡಲ್ಲ ಅಂತ ಅಲ್ಲಿಗೆ ಮಡಿ ತಂದು ಕೊಟ್ಲು. ತಾನು ಮಡಿ ಉಟ್ಕೊಂಡಿದ್ಲು, ಗಂಡನಿಗೆ ಮಡಿ ತಂದು ಕೊಟ್ಲು, ಸಂಧ್ಯಾವಂದನೆ ಮಾಡಿರಿ ಅಂತ. ಆ ಟಿ ವಿ ಎದುರಿಗೆ ನಿಂತ್ಕೊಂಡು ಮಡಿ ಉಟ್ಕೊಂಡ, ಒಳಗೂ ಬರಲಿಲ್ಲ. ಇವನು ಬರಲ್ಲ ಅಂತ ಗೊತ್ತಾಗಿ ತಾನೇ ಮಡಿಲಿದ್ದಲ್ವಾ, ಪಂಚತ್ರೆ ಉದ್ಧರಣೆ ನೀರು ತಂದು ಗಂಡನ ಎದುರಿಗಿಟ್ಲು. ಅಲ್ಲೇ ಕೂತ್ಬಿಟ್ಟ. ಆ ದರಿದ್ರ ಆಫ್ರಿಕಾದವ್ರ ಮುಖ, ಜಿಂಬಾಬ್ವೆದವ್ರ ಮುಖ, ದರಿದ್ರ ಮುಖಗಳನ್ನು ನೋಡ್ಕೊಂಡು ಅಲ್ಲೇ ಸಂಧ್ಯಾವನೆ ಕೇಶವಾಯ ಸ್ವ, ನಾರಾಯಣ ಸ್ವ, ಮಾಧವಾಯ ಸ್ವ ಸ್ಟಾರ್ಟ್ ಮಾಡಿದ. ಇದೆಲ್ಲ ಕಥೆ ಮುಗೀತು. ಮುಗಿದ ಮೇಲೆ ಈ ಸಂಧ್ಯಾವಂದನೆಯನ್ನು ಪುಣ್ಯ ಯಾರಿಗೆ ಜಾಸ್ತಿ ಬಂತು ಅಂತ, ಯಾರಿಗೆ ಬಂತು ಅಂದರೆ ಹೆಂಡತಿಗೆ ಬಂತು. ಅದಕ್ಕೆ ಧರ್ಮ ಕಾರ್ಯಕ್ಕೆ ಪ್ರೇರಣೆ ಮಾಡಿದರೆ, ಬಾಬು ಬರೋ ಸರಿ ಎಲ್ಲಿ ನೀವು ಕಾರ್ಯಕ್ರಮ ಇಟ್ಕೋತೀರಿ, ನಮ್ಮನ್ನು ಬಿಡಬೇಡ್ರಿ, ಬಂದವರೆಲ್ಲ ಬಂದುಬಿಟ್ರೆ ಎಷ್ಟು ಸರಿ ಆಗಬೇಕು, ಅದಕ್ಕೆ ಬರದೇ ಇದ್ದವ್ರನ್ನೇ ನೋಡಬೇಕು ಅಂತಾರೆ ಬಾಬು. ಆದರೆ ಧರ್ಮ ಕಾರ್ಯಕ್ಕೆ ಪ್ರೇರಣೆ ಮಾಡಿದರೆ, ನೀವು ಏಕಾದಶಿ ಉಪವಾಸ ಮಾಡಿರಿ, ಚಾತುರ್ಮಾಸ್ಯ ಮಾಡಿರಿ, ತೀರ್ಥಯಾತ್ರೆ ಮಾಡಿರಿ, ದಾನ ಧರ್ಮಗಳನ್ನು ಮಾಡಿರಿ ಅಂತ ಪ್ರೇರಣೆ ಮಾಡಿದರೆ ನಮಗೆ ಪುಣ್ಯ ಜಾಸ್ತಿ ಅಂತೆ. ನಾರದರಿಗೆ ಗೊತ್ತು ಪರಮಾತ್ಮ ಸರ್ವೋತ್ತಮ ಅಂತ. ಆದರೆ ಅವ್ರು ಯಾಕೆ ಮಾಡಿದರು ಅದನ್ನು ಅಂದರೆ, ಪರಮಾತ್ಮನ ಸರ್ವೋತ್ತಮತ್ವವನ್ನು ಜಗತ್ತಿನಲ್ಲಿ ಸ್ಥಾಪನೆ ಮಾಡಿದರೆ, ಪ್ರಸಿದ್ಧಿ ಮಾಡಿದರೆ ನಮಗೆ ಪುಣ್ಯ ಬರೋದು ಜಾಸ್ತಿ. ಅದಕ್ಕಾಗಿ ಪರಮಾತ್ಮನ ಆ ಸರ್ವೋತ್ತಮತ್ವವನ್ನು ನಾರದರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವತ್ತಲ್ಲಿ ಮಾಡಿದ್ದಲ್ಲ, ಭೂಮಿಗೆ ಬಂದು ಪುರಂದರದಾಸರಾಗಿ ಅದೇ ನಾರದರೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಾವು ಸಾರಿದ್ದಾರೆ.
ಹೀಗೆ ಈ ಒಂದು ಧನ್ಯಾಶ್ಚರ್ಯ ಪರ್ವ ಎಂಬತಕ್ಕಂಥದ್ದು ಪರಮ ಶ್ರೇಷ್ಠವಾಗಿ ನಡೆದಿರ್ತಕ್ಕಂಥದ್ದು. ಇದಾದ ಮೇಲೆ ಕುಂತಿ ಬಂದಿದ್ದು. ಇದೇನೋ ನಾರದರು ಹೇಳಿದ್ರು ಧನ್ಯ ಆಶ್ಚರ್ಯ, ಪುಷ್ಕರ, ಗಂಗೆ, ವರುಣ, ಸಮುದ್ರ, ನೀರು, ಬೆಟ್ಟ, ನನಗೆ ಅರ್ಥ ಆಗಲ್ಲ. ನೀನೇ ಸರ್ವೋತ್ತಮ ಅಂತ ನಂಗೆ ಗೊತ್ತಾಗಬೇಕು. ಏನು ಮಾಡಲಿ ಇಂದ ಕೃಷ್ಣ ನೋಡು, ಎಲ್ಲ ರಾಜರು ಬಂದಿದ್ದಾರೆ, ಎಲ್ಲರ ಜೊತೆಗೆ ಯುದ್ಧ ಮಾಡಿ ಎಲ್ಲರನ್ನ ಸೋಲಿಸಿಬಿಟ್ರೆ ನೀ ಸರ್ವೋತ್ತಮ ಅಂತ ಒಪ್ಕೋತೀನಿ. ಅವರಂದರು ರಾಜರಿಗೂ ಬೇಕಾಗಿತ್ತು ಕೃಷ್ಣನನ್ನು ಸೋಲಿಸಿಬಿಟ್ರೆ ನಾವೇ ದೊಡ್ಡವರು ಅಂತ ಆಗ್ಬೋದು ಅಂತ. ಸರಿ, ಎಲ್ಲರೂ ಯುದ್ಧಕ್ಕೆ ಬಂದರು. ಭಾಳ 20-20 ಮ್ಯಾಚು ಅಲ್ಲ, 5-5 ಓವರ್ ಓಡ್ಲಷ್ಟೇ, 5-5 ಓವರ್. ಮುಂದೆ ಹಾಗೆ ಆಗ್ಬಿಡುತ್ತೆ. ರಣಜಿ ಟ್ರೋಫಿ ನೋಡ್ತಾ ಇದ್ವಿ ಹಿಂದಕ್ಕೆ ನಾವು, ಇವಾಗ 20-20 ಬಂದಿದ್ದೀವಿ. ಮುಂದೆ 10-10 ಬರುತ್ತೆ, ಮುಂದೆ 5-5, ಮುಂದೆ ಒಂದು ಬ್ಯಾಟು ಒಂದು ಬಾಲ್ ಎರಡೇ ಇದ್ರೆ ಮುಗಿದೋಯ್ತು. ಭಾರಿ ಕಡಿಮೆ ಆಗಿ ಹೋಗ್ತಾ ಇದೆ. ಕೃಷ್ಣ ಬೇಗ ಬೇಗ ಯುದ್ಧ ಮಾಡಿ ಎಲ್ಲರನ್ನ ಸೋಲಿಸಿಬಿಟ್ಟ. ಕುಂತಿದೇವಿ ಅಂದು ಸ್ವಾಮಿ ನೀನೇ ಸರ್ವೋತ್ತಮ. ಯಾಕೆಂದರೆ ಕ್ಷತ್ರಿಯರಲ್ಲಿ ಯಾರಿಗೆ ಬಲ ಇರುತ್ತೆ ಅವರೇ ದೊಡ್ಡವರು, ಬ್ರಾಹ್ಮಣರಲ್ಲಿ ಯಾರಿಗೆ ಜ್ಞಾನ ಇರುತ್ತೆ ಅವರೇ ದೊಡ್ಡವರು, ವೈಶ್ಯರಲ್ಲಿ ಯಾರಿಗೆ ದುಡ್ಡು ಜಾಸ್ತಿ ಇರುತ್ತೆ ಅವನಿಗೆ ಮೊದಲು ನಮಸ್ಕಾರ ಮಾಡಬೇಕು. ಇಲ್ಲಿ ಆಯುಷ್ಯ, ಗುಣ ಮತ್ತು ವಯಸ್ಸು ಯಾವುದೂ ಅಲ್ಲ. ಶೂದ್ರರಲ್ಲಿ ಹೆಚ್ಚು ಸೇವಾ ಜ್ಞಾನ ಯಾರಿಗಿರುತ್ತೆ ಅವರಿಗೆ ಅಂತ. ಹಾಗಾಗಿ ಪರಮಾತ್ಮ ನೀನೇ ಕ್ಷತ್ರಿಯರಲ್ಲಿ ಬಲವಂತ, ನೀನೇ ಶ್ರೇಷ್ಠ ಅಂತ. ಕೃಷ್ಣ ಅಂದ ನನ್ನ ಜೊತೆಗೆ ಒಬ್ಬ ಯುದ್ಧ ಮಾಡಿಲ್ಲ ಅಂದ. ಒಬ್ಬ ಯುದ್ಧ ಮಾಡಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಅವನೇನಾದ್ರು ಸರ್ವೋತ್ತಮ ಅನ್ಕೊಂಡ್ಬಿಟ್ರೆ ಹೇಗೆ? ಯಾರು ಅಂತ ಹುಡುಕಿದಾಗ ಭೀಮಸೇನ. ಭೀಮಸೇನ ಯುದ್ಧ ಮಾಡಲಿಲ್ಲ ದೇವರೆದುರಿಗೆ. ಯಾಕೆಂದರೆ ಭೀಮಸೇನ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಎದುರುಕೋದರ. ದೇವರ ಎದುರಿಗೆ ಯುದ್ಧ ಮಾಡುವ ಸಾಹಸನ ಮಾಡೋದಿಲ್ಲ. ಯಾಕೆಂದರೆ ನಮ್ಮ ತಂದೆ ಜಗದೊಡೆಯ, ಜಗತ್ಪ್ರಭು, ದೇವದೇವೋತ್ತಮ, ಅವನ ಜೊತೆಗೆ ನಾವು ಯುದ್ಧ ಮಾಡಲ್ಲ ಅಂದ್ಬಿಟ್ಟ ಭೀಮಸೇನ. ಅದಕ್ಕೆ ಭೀಮಸೇನ ಅವನ ವ್ರತ ನೋಡ್ರಿ ಹೇಗಿರುತ್ತೆ ಅಂದರೆ, ಭೀಮಸೇನ ಅಸ್ತ್ರಶಸ್ತ್ರಗಳನ್ನು ಕಲ್ತ್ಕೊಂಡ ಕೃಷ್ಣನ ಬಳಿಯಲ್ಲಿ, ದ್ರೋಣಾಚಾರ್ಯರ ಬಳಿಯಲ್ಲಿ ಸುಮ್ಮನೆ ಸರ್ಟಿಫಿಕೇಟ್ಗೋಸ್ಕರ ಕಲ್ತ್ಕೊಂಡ. ಗದಾ ಯುದ್ಧ ಭೀಮಸೇನಿಗೆ ಬರ್ತಿತ್ತು, ಆದರೂ ಸರ್ಟಿಫಿಕೇಟ್ ಬೇಕಲ್ವಾ, ಭೂಮಿಯಲ್ಲಿ ಓದಿದ್ದಾನೆ ಅಂತ ಒಂದು ಬೇಕಲ್ವಾ. ಎಲ್ಲಿ ಓದೋಣ? ದ್ರೋಣಾಚಾರ್ಯರು ಗದಾ ಯುದ್ಧ ಹೇಳ್ಕೊಡ್ತಿರ್ಲಿಲ್ಲ. ಸರಿ, ಯಾರ ಹತ್ರ ಓದಬೇಕು? ಕೃಷ್ಣನ ಬಳಿಗೆ ಹೋಗೋಣ. ಕೃಷ್ಣನಿಗೆ ಒಳ್ಳೆಯ ಗದಾ ಯುದ್ಧ ಬರ್ತಿತ್ತು. ಕೃಷ್ಣನ ಬಳಿಗೆ ಹೋಗೋಣ ಅಂದರೆ ಗದಾ ಯುದ್ಧ ಮಾಡಬೇಕಾದ್ರೆ ಅದು ಒಳ್ಳೆ ಯುದ್ಧ ಮಾಡುವಾಗ ಇಬ್ಬರು ಜೋರಾಗಿರ್ಬೇಕು, ಬಾರಿಸ್ಬೇಕು ಹಾಕ್ಕೊಂಡು. ಕೃಷ್ಣನಿಗೆ ಹೊಡೆದ್ರೆ ಪಾಪ ಬರುತ್ತೆ, ಕೃಷ್ಣನಿಗೇನೂ ಆಗಲ್ಲ, ಆದರೆ ನಾವು ಹೊಡಿಬೇಕು, ಹೊಡೆದ್ರೆ ನಂಗೆ ಪಾಪ ಬರುತ್ತೆ. ಅದಕ್ಕೆ ಭೀಮ ಏನು ಮಾಡಿದ? ಕೃಷ್ಣನ ಜೊತೆಗೆ ಗದಾ ಯುದ್ಧ ಕಲಿಯೋದಿಲ್ಲ, ಬಲರಾಮನ ಜೊತೆ ಕಲಿತೀರಿ ಅಂತ. ಕೃಷ್ಣ ಬಲರಾಮರಿಗಿಬ್ಬರಿಗೂ ಜಗಳ ಆಗತ್ತೆ. ಸಮಂತಗೋಪಾಖ್ಯಾನದಲ್ಲಿ ಮಣಿ ಇಲ್ಲ ಅಂತ ಕೃಷ್ಣ ಅಂದ ಕೂಡಲೇ ಬಲರಾಮ ನೀ ಸುಳ್ಳು ಹೇಳ್ತಾ ಇದ್ದಿ ಅಂತ ಮಿಥಿಲಾ ಪಟ್ಟಣಕ್ಕೆ ಹೋಗಿಬಿಡ್ತಾನೆ. ಅವಾಗ ಬಲರಾಮ ಹೋಗ್ತಾನೆ. ಬಲರಾಮ ಹೋಗಿ ಅವನ ಮನೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ಅಲ್ಲ, ಬಲರಾಮನಲ್ಲೂ ಭಗವಂತನ ಆವೇಶ ಇದೆಯಲ್ಲ, ಅವನಲ್ಲಿ ಶುಕ್ಲಕೇಶ ಆವೇಶ, ಸಾಕ್ಷಾತ್ ಕೃಷ್ಣಾಂಶ ಸಂಭೂತ. ಎಷ್ಟು ಜ್ಞಾನ ನೋಡ್ರಿ, ಎಷ್ಟು ಜ್ಞಾನ ಭೀಮಸೇನ ದೇವರಿಗೆ. ಬಲರಾಮನಲ್ಲಿ ಶುಕ್ಲಕೇಶಾವೇಶ ಅಂದರೆ ಏನಂತಕೊಂಡಿದ್ದೀರಿ? ಆವೇಶ ಅಂದರೆ ಬಂದು ಹೋಗೋದು, ಅದು AC. DC ಅಂದರೆ ಡೈರೆಕ್ಟು. DC ಕೃಷ್ಣ, AC ಬಲರಾಮ, ಆಲ್ಟರ್ನೇಟಿವ್ ಕರೆಂಟು. ಅದು ಬಂದು ಹೋಗ್ತಾ ಇರುತ್ತೆ. ನಮ್ಮ ಬಲರಾಮನಲ್ಲಿ ಅದು ಆವೇಶ ಇಲ್ಲದೇ ಇದ್ದಾಗ ಯುದ್ಧಕ್ಕೆ ಹೋಗ್ತಿದ್ದ, ಆವೇಶ ಇದ್ದಾಗ ನಮಸ್ಕಾರ ಮಾಡ್ತಿದ್ದ. ಇದು ಭೀಮಸೇನನ ವ್ರತ. ಅಷ್ಟು ಗೊತ್ತಾಗ್ತಿತ್ತು ಅವನಿಗೆ. ಅದಕ್ಕೆ ಭೀಮ ನಮಸ್ಕಾರ ಮಾಡುವಾಗ ದೊಡ್ಡವರಿಗೆಲ್ಲ ಮಾಡ್ತಿದ್ದ, ಮಾಡುವಾಗ ಅವರಿಗೊಂದು, ಅವರೊಳಗಿರುವ ದೇವರಿಗೊಂದು ನಮಸ್ಕಾರವನ್ನು ಮಾಡ್ತಿದ್ದ. ಇದು ಭೀಮಸೇನನ ಪರಮಶ್ರೇಷ್ಠವಾದ ವೈಷ್ಣವ ಧರ್ಮದ ಅವನ ಧರ್ಮ ಹೇಗಿತ್ತು ಅಂದರೆ, ಯಾರಾದರೂ ನನ್ನ ಕಣ್ಣೆದುರಿಗಾಗಲಿ, ನನ್ನ ಎದುರಿಗಿಲ್ಲದೆ ಬೇರೆ ಕಡೆ ಆಗಲಿ ದೇವರನ್ನು ಬೈದರೆ ಅವರ ನಾಲಿಗೆ ಛೇದನೆ ಮಾಡಿಬಿಡ್ತೀನಿ ಅಂತ. ಇದು ಭೀಮಸೇನನ ಪ್ರತಿಜ್ಞೆ. ಒಂದು ಸರಿ ಕುರುಕ್ಷೇತ್ರದ ರಣಾಂಗಣ, ಪ್ರವಚನ ಮುಗಿದ ಮೇಲೆ ಒಬ್ರಿಗೊಬ್ರು ಮಾತಾಡೋದು ನೋಡಿದ್ರೆ ಯಾರೇನು ಮಾತಾಡೋದು ಗೊತ್ತಾಗಲ್ಲ. ಕುರುಕ್ಷೇತ್ರದ 18 ಅಕ್ಷೋಹಿಣಿ ಸೈನ್ಯದ ಮಧ್ಯದಲ್ಲಿ ಅಲ್ಲಿ ಕರ್ಣ ಧರ್ಮರಾಜನನ್ನು ಹಿಡ್ಕೊಂಡ್ಬಿಟ್ಟಿದ್ದ. ಧರ್ಮರಾಜನನ್ನು ಹಿಡಿದು, ಎಲ್ಲಿದ್ದಾನೋ ನಿಮ್ಮ ಜಾರ ಚೋರ ಕೃಷ್ಣ, ಅವನಿದ್ರೆ ಕರ್ಕೊಂಬ, ರಕ್ಷಣೆ ಮಾಡಿಕೊಳ್ಳಿ ಅಂತ ಬೈದನಂತೆ. ಅದು ಎಲ್ಲೋ ಇದ್ದ ಭೀಮಸೇನನ ಕಿವಿಗೆ ಬಿತ್ತಂತೆ. ಯಾರ್ದೋ ಜೊತೆಗೆ ಯುದ್ಧ ಮಾಡ್ತಿದ್ದ, ಬ್ರೇಕ್ ಅಂದ, ಯುದ್ಧ ಬ್ರೇಕ್ ಮಾಡಿ ಸೀದಾ ಕರ್ಣನ ಬಳಿಗೆ ಹೋಗ್ತಾನೆ. ಕರ್ಣನ ಬಳಿಗೆ ಹೋಗಿ ಒಂದು ಸಣ್ಣದು ಸ್ಮಾಲ್ ಕತ್ತಿ, ಚೂಪಾಗಿರೋ ಚುರುಕ, ಅದನ್ನು ತೆಗೆದು ನಾರಿಗೆ ಹಿಡಿದು ಕಟ್ ಮಾಡಲಿಕ್ಕೆ ಹೋದಂತೆ. ಕರ್ಣನ
ಸಾರಥಿ ಯಾರಪ್ಪ ಅಂದರೆ ಶಲ್ಯ. ಶಲ್ಯ ಹೇಳಿದನಂತೆ, ಭೀಮ ಈ ಕರ್ಣನನ್ನು ಕೊಲ್ಲುವುದನ್ನಾಗಿ ದ್ರೌಪದಿ ದೇವಿ ಕರ್ಣಂ ಅಂತ ಧನಂಜಯ ಅಂದಿದ್ದಾಳೆ. ಕರ್ಣನನ್ನು ಕೊಲ್ಲಬೇಕಾದದ್ದು ಧನಂಜಯ ಅಂತ. ನೀನು ಕೊಂದುಬಿಟ್ರೆ ಅವನ ಪ್ರತಿಜ್ಞಾಭಂಗ ಆಗುತ್ತೆ. ಕ್ಷತ್ರಿಯರಲ್ಲಿ ಪ್ರತಿಜ್ಞಾಭಂಗ ತುಂಬ ದೊಡ್ಡ ದೋಷ. ಆದ್ದರಿಂದ ಕೊಲ್ಲಬೇಡ ಅಂತ ಬಿಟ್ಲು. ಭೀಮಸೇನ ಅಂತ ನಾನು ಕೊಲ್ತಿರಲಿಲ್ಲ, ಕೊಲ್ಲುವಂತೆ ಮಾಡಿದೆ. ಯಾಕೆಂದರೆ ಕರ್ಣ ವೈಷ್ಣವ, ಅವನು ಯಾರು? ಸೂರ್ಯ, ಹರಿಭಕ್ತ. ಹರಿಭಕ್ತರನ್ನು ನಾನು ಕೊಲ್ಲೋದಿಲ್ಲ ಅಂತ. ಅದಕ್ಕೆ ದ್ರೋಣಾಚಾರ್ಯರು ಹರಿಭಕ್ತರು. ಕೈಗೆ ಸಿಕ್ಕಿದ್ರು ಭೀಮಸೇನನ ಕೈಗೆ ದ್ರೋಣಾಚಾರ್ಯರು. ಹಿಡಿದ ರಥವನ್ನು 100 ಬಾರಿ ಗರ 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 ತಿರುಗಿಸಿ ಒಮ್ಮೆ ಮೇಲಸ್ತ. ದ್ರೋಣಾಚಾರ್ಯ ಅಂದರು, ಅಶ್ವತ್ಥಾಮ ಉದ್ದಿನಬೇಳೆ ನೆನೆ ಹಾಕು, ಆಯಿತು ನನ್ನ ಕಥೆ. ಬಿಟ್ಬಿಡ್ತಾನೆ ಭೀಮ. ಆಯಿತು, ಒಂದು 5 kg 50 kg ಯಾರ್ಯಾರು ಬರ್ತಾರೋ ಶಿಷ್ಯರು ಪ್ರಶಿಷ್ಯರು ಯಾರ್ಯಾರು ಬರ್ತಾರೋ ಉದ್ದಿನಬೇಳೆ ನೆನೆ ಹಾಕು ಅಂತ ಭೀಮಸೇನ ರಥವನ್ನು ಹಿಡಿದು, ಬ್ರಾಹ್ಮಣ ನೀನೇನು, ನಿನ್ನ ಯೋಗ್ಯತೆ ಏನು? ಮಗ ಭಾಮೈದನ ಎಲ್ಲರೂ ನಾಚಿಕೆ ಬಿಟ್ಟು ಯುದ್ಧಕ್ಕೆ ಬಂದಿದ್ದೀರಲ್ಲ, ಕ್ಷತ್ರಿಯರ ಮನೆ ಯುದ್ಧಕ್ಕೆ. ಬೇಕಾಗಿತ್ತ ನಿಂಗೆ ನಾಚಿಕೆ ಇಲ್ವ? ಬ್ರಾಹ್ಮಣರ ಮನೆ ಕೆಲಸ ಬ್ರಾಹ್ಮಣರು ಮಾಡೋದು ಬಿಟ್ಟು ವಿದ್ಯೆ ಹೇಳಿಕೊಟ್ಟು ದುರ್ಯೋಧನ ಕಾಲಿಗೆ ಬೀಳ್ತಾನೆ, ಕುತ್ತಿಗೆ ಹಿಡಿತಾನೆ. ಅಂದ ಮಾತ್ರಕ್ಕೆ ದುರ್ಯೋಧನ ಬಳಿಗೆ ಬರಬೇಕ ನೀನು? ಬಹಳ ತಪ್ಪು ಮಾಡಿದ್ಯೆ ನೀನು ಅಂತ ದ್ರೋಣಾಚಾರ್ಯನ ಬೈತಾನೆ. ಇಂಥ ಭೀಮಸೇನ ಯುದ್ಧಕ್ಕೆ ಬರಲಿಲ್ಲ. ಅವನೇ ಸರ್ವೋತ್ತಮ ಅನ್ಕೊಂಡ್ಬಿಟ್ರೆ, ಭೀಮಾ ಯುದ್ಧಕ್ಕೆ ಬಾ ಅಂದ ಕೃಷ್ಣ. ನಾ ಬರಲ್ಲ, ನಾನು ಕರವ ಮುಗಿದ ಮುಖ್ಯ ಪ್ರಾಣನೇ ಹೊರತು ಗದೆಯ ಹಿಡಿದ ಮುಖ್ಯ ಪ್ರಾಣನ ಅಲ್ಲ. ನಾ ದೇವರ ಎದುರಿಗೆ ಗದೆ ಹಿಡಿಯಲ್ಲ, ನಾನು ಕೈಯನ್ನು ಮುಗಿಯೋದಷ್ಟೇ. ನಾ ದೇವರ ಎದುರಿಗೆ ಗದೆ ಹಿಡಿದು ಯುದ್ಧಕ್ಕೆ ಬರೋದು ನಾ ಬರೋದಿಲ್ಲ ಅಂತ ಭೀಮಸೇನ ಹೀಗಂದಾಗ ಕೃಷ್ಣ ಅಂದ, ನೀನೊಬ್ಬ ಬರದೇ ಇದ್ದರೆ ಈ ವಿಚಾರ ಭಾಳ ಸೆನ್ಸಿಟಿವ್ ಆಗಿಬಿಡುತ್ತೆ. ಭೀಮನೇ ಸರ್ವೋತ್ತಮನೋ ಏನೋ, ಅವರೇ ಸರ್ವೋತ್ತಮರೋ ಏನೋ. ಅದಕ್ಕೆ ಯಾರು ಸರ್ವೋತ್ತಮ? ಒಂದು ದೊಡ್ಡ ಬ್ಯಾಂಕ್ ಕಳ್ಳತನ ಮಾಡಿದ್ರಂತೆ ಇಬ್ಬರು ಕಳ್ಳರು. ಎಷ್ಟು ಕಳ್ಳತನ ಆಗಿದೆ ಅಂತ ಗೊತ್ತಿಲ್ಲ. ಯಾರೆಷ್ಟು ಹಂಚ್ಕೋಬೇಕು? ಒಬ್ಬ ಅನ್ನಂತೆ, ಸ್ವಲ್ಪ ಗಲಾಟೆ ಮಾಡಬೇಡ, ನಾಳೆ ಬೆಳಗ್ಗೆ ತಡಿ, ನ್ಯೂಸ್ ಪೇಪರ್ ಬಂದ ಮೇಲೆ ಎಷ್ಟು ಕಳ್ಳತನ ಆಗಿದೆ ಅಂತ ಗೊತ್ತಾಗುತ್ತೆ, ನಂಗೆಷ್ಟು ನಿಂಗೆಷ್ಟು ಅಂತ ಹಂಚ್ಕೋಬಹುದು. ನಾವೆಲ್ಲಿ ಕೌಂಟ್ ಮಾಡ್ತಾ ಕೂತ್ಕೊಳ್ಳೋಣ ಇವಾಗ? ಆಗಲ್ಲ. ಅದಕ್ಕೋಸ್ಕರವಾಗಿ ಬರುತ್ತೆ ಬೆಳಗ್ಗೆ ಬ್ಯಾಂಕಲ್ಲಿ 5 ಕೋಟಿ ಅಂತ ಬಂದರೆ ನಿಂಗೆ 2.5 ನಂಗೆ 2.5 ಅವ ಸುಲಭವಾಗಿ ಮಾಡ್ಕೋಬೋದು. ಅದಕ್ಕೆ ಭೀಮಸೇನನ್ನು ಹೌದೋ ಏನೋ, ಭೀಮಸೇನ ಬಲವಂತ ಹೌದೋ ಏನೋ ಅಂತ ಅನ್ಕೊಂಡ್ಬಿಡ್ಬಾ. ಯಾಕೆಂದರೆ ಕೃಷ್ಣ ಕೊಲ್ಲಲಿಕ್ಕಾಗದೇ ಇರುವ ಜರಾಸಂಧನನ್ನು ಭೀಮ ಕೊಂದಿದ್ದಾನೆ. ಇದು ಅನೇಕರಿಗೆ ಅಜ್ಞಾನ ಇತ್ತು. ಕೃಷ್ಣ ಕಡಿಮೆ, ಭೀಮ ದೊಡ್ಡವನು ಅಂತ ಸ್ವಯಂ ಧರ್ಮರಾಜನಿಗೆ ಆಮೇಲೆ ಬಂದುಬಿಡ್ತು. ಅದು ಬರಬಾರ್ದು. ಕೃಷ್ಣ ಕರೆದ, ಬಾ ಅಂದ, ಬರಲ್ಲ ಅಂದ. ನೀನೇ ಸರ್ವೋತ್ತಮ ಅಂತ ನಾನೇ ಓಟ್ ಹಾಕ್ತೀನಿ, ನಾ ಬರಲ್ಲ. ದೇವರ ಎದುರಿಗೆ ನಾನು ಯುದ್ಧ ಮಾಡೋದಿಲ್ಲ, ಮಹಾಪಾಪ. ಕೊನೆಗೆ ಕೃಷ್ಣ ಹೇಳ್ದ, ಎದುರಿಗೆ ಬರಬೇಡ, ಹಿಂದೆ ಬಾ ಅಂದ. ಸ್ವಾಮಿ ಹಿಂದೆ ಬಂದು ಏನು ಮಾಡಲಿ? ನನ್ನ ರಥದ ಚಕ್ರ ಹಿಡಿ, ಅದು ಮುಂದಕ್ಕೆ ಹೋಗದೆ ಹೋದರೆ ನೀ ಸರ್ವೋತ್ತಮ, ರಥದ ಚಕ್ರ ಮುಂದೆ ಹೋದರೆ ನಾ ಸರ್ವೋತ್ತಮ. ಕೊನೆಗೆ ಭೀಮ ರಥದ ಚಕ್ರ ಹಿಡಿತಾನೆ. ಅದು ಹಿಡಿದಾಗ ಕೃಷ್ಣ ಬಿಟ್ಟುಬಿಡ್ತಾನೆ, ಅದು ಮುಂದೆ ಕರ್ಕೊಂಡು ಹೋಗ್ತಾನೆ. ಕೃಷ್ಣನೇ ಸರ್ವೋತ್ತಮ ಅನ್ನುವ ಕಥೆ ಇದೊಂದು ರೈವತ ಪರ್ವತದಲ್ಲಿ ಪರಮಾತ್ಮನ ಸರ್ವೋತ್ತಮತ್ವದ ಕಥೆ. ಪರಮಾತ್ಮನಲ್ಲದೆ ಬೇರೊಬ್ಬರು ಸರ್ವೋತ್ತಮರು ಯಾರೂ ಇಲ್ಲ, ನಾರಾಯಣನೊಬ್ಬನೇ ಸರ್ವೋತ್ತಮ. ಅದಕ್ಕೆ ಬ್ರಹ್ಮದೇವರನ್ನು ಒಂದ್ಸರಿ ನಾರದರಂತಾರೆ, ನೀನೇ ಜಗತ್ ಸೃಷ್ಟಿಕರ್ತ, ಜಗತ್ಪಾಲಕ, ಎಲ್ಲ ನೀನೇ ಮಾಡ್ತಿ ಅಂತ. ಅದಕ್ಕೆ ಬ್ರಹ್ಮದೇವರಂತಾರೆ, ಮದುವೆ ಮನೆಗೆ ಬಂದಾಗ ಮಗಳ ಮದುವೆ ಆಗಿರುತ್ತೆ, ಎಲ್ಲರೂ ಹೊಗಳ್ತಾರೆ, ಏನು ಮದುವೆ ಮಾಡಿದ್ರಿ, ಎಷ್ಟು ಶ್ರಮಪಟ್ರಿ. ಅಲ್ಲಿ ಅಳಿಯ ಇರ್ತಾನೆ, ಬೀಗರು ಶ್ರಮಪಟ್ಟಿರ್ತಾರೆ, ಇನ್ನೊಬ್ಬ ಮಗಳಿರ್ತಾಳೆ, ಅವಳು ಶ್ರಮಪಟ್ಟಿರ್ತಾಳೆ. ಥ್ಯಾಂಕ್ಸ್ ಹೇಳೋದಲ್ಲ ದೊಡ್ಡವ. ಮತ್ತೆ ಯಾರು ಹಸೆಮಣೆ ಮೇಲೆ ಕೂತಿರ್ತಾರೋ ಅವರಿಗೆ. ಬ್ರಹ್ಮದೇವರಂತಾರೆ, ನಿಮಗೆ ಗೊತ್ತಿಲ್ಲ, ಸೃಜಾಮಿ ತನ್ನಿಯುಕ್ತೋಹಂ ಹರೋಹರತಿ ತದ್ವಶಃ. ಪರಮಾತ್ಮ 3 ರೂಪದಿಂದ ಒಬ್ಬೊಬ್ಬರಲ್ಲಿದ್ದಾನೆ. ಬ್ರಹ್ಮನಲ್ಲಿ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ. ಆತ ಒಬ್ಬನೇ ಭಗವಂತ ಬ್ರಹ್ಮನಲ್ಲಿ ಬ್ರಹ್ಮಾಂತ ರೂಪದಿಂದ ಇದ್ದದ್ರಿಂದ ಅವನು ಚತುರ್ಮುಖ ಬ್ರಹ್ಮ ಅಂತ ಅನಿಸಿದ್ದಾನೆ. ರುದ್ರದೇವರಲ್ಲಿ ಪರಮಾತ್ಮ ರುದ್ರ ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ. ರುದ್ರನೊಳಗೂ ಅವನಿದ್ದಾನೆ. ಸ್ವಯಂ ನಾರಾಯಣ ತಾನೇನು ಮಾಡ್ತಾನೆ? ಜಗತ್ತನ್ನು ಪಾಲನೆ ಮಾಡೋದಕ್ಕೆ ಜಗನ್ನಾಥದಾಸರಂತಾರೆ, ಜಗವನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ, ಗಗನಕೇಶನೊಳಿದ್ದು ಸಂಹರಿಸುವ ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವನು. ಒಬ್ಬನೇ ಭಗವಂತ, ಬೇರೆ ಬೇರೆ ಜಾಗದಲ್ಲಿ ಅವನೊಬ್ಬನೇ ಇರ್ತಾನೆ. ನಾವು ಅವರೊಬ್ಬರಂದಾಗೋದಿಲ್ಲ, ಭಗವಂತ ಅಲ್ಲಿದ್ದ ಕೆಲಸವನ್ನು ಮಾಡ್ತಾನೆ ಅಂತ ಹೀಗೆ
ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇದಾದ ಮೇಲೆ ಭಗವಂತ ಒಂದು ಸರಿ ಈ ಕಥೆಯನ್ನು ಭೀಷ್ಮಾಚಾರ್ಯರಿಗೆ ಅರ್ಜುನ ಹೇಳಿದ ಅಂತ ಒಂದು ಕಥೆ ಪುರಾಣಗಳಲ್ಲಿ ಎಲ್ಲೆಲ್ಲೋ ಬರ್ತಾವೆ. ಅರ್ಜುನ ಭೀಷ್ಮಾಚಾರ್ಯ ಒಂದು ಕಥೆ ಹೇಳಿದಂತೆ, ತಾತ ನಾನೊಂದು ಕಥೆ ಹೇಳ್ತೀನಿ ಕೇಳ್ರಿ. ನೀವೇ ಹೇಳಿದ್ದು ಕೇಳಿದ್ದೀವಿ, ನೀವು ರಾಜಧರ್ಮ ಮೋಕ್ಷ ಧರ್ಮ ಆಪದ್ಧರ್ಮ ಎಲ್ಲ ಹೇಳಿದ್ದೀರಿ. ನಂದೊಂದು ಕಥೆ ಹೇಳ್ತೀನಿ ಕೇಳ್ರಿ. ಏನು ನಿನ್ನ ಕಥೆ? ಏನಿಲ್ಲ, ಕೃಷ್ಣ ಒಂದು ದಿವಸ ಒಂದೇ ದಿವಸದ ಅಶ್ವಮೇಧ ಯಾಗ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ ಕೂಡಲೇ ಒಂದೇ ದಿವಸದಲ್ಲಿ ಇಡೀ ಬ್ರಹ್ಮಾಂಡವನ್ನು ಸುತ್ತಿಕೊಂಡು ಬರುವ ಒಂದು ಕುದುರೆಯನ್ನು ಸೃಷ್ಟಿ ಮಾಡಿದ. ದೇವರು ಏನು ಬೇಕಾದ್ರೂ ಮಾಡಬಲ್ಲ. ಅರ್ಜುನನನ್ನು ಕರೆದು ಹೇಳ್ದ, ಹೊರಗಡೆ ಏನೂ ವಿಘ್ನ ಬರದಂತೆ ನೀನು ನೋಡ್ಕೋಬೇಕು ಅರ್ಜುನ, ಬಲರಾಮ ಪ್ರದ್ಯುಮ್ನ ಎಲ್ಲರೂ ನೋಡ್ಕೊಳ್ರಿ ಅಂತ ಹೇಳಿದ. ಎಲ್ಲರಿಗೂ ಹೇಳಿದ. ಯಜ್ಞವನ್ನು ಪ್ರಾರಂಭ ಮಾಡಲಿಕ್ಕೆ ದೀಕ್ಷಾಬದ್ಧನಾಗಿ ಕೈಗೆ ಕಂಕಣವನ್ನು ಕಟ್ಟಿಕೊಂಡ. ಕಂಕಣ ಕಟ್ಟಿಕೊಂಡು ಸಿದ್ಧನಾಗೋಷ್ಟೊತ್ತಿಗೆ ಒಬ್ಬ ಬ್ರಾಹ್ಮಣ ಓ ಅಂತ ಬಂದ. ನೀವೇನು ರಾಜರು, ಅಯೋಗ್ಯರುಗಳು, ಮಹಾ ಅನರ್ಥ ಬರ್ತಾ ಇದೆ. ನಾವು ಮಾಡುವ ಪುಣ್ಯದಲ್ಲಿ 1/4 ಭಾಗವನ್ನು ನಿಮಗೆ ಕೊಡ್ತಾ ಇದ್ದೀವಿ, ನೀವು 1 ಭಾಗದ ಪುಣ್ಯವನ್ನು ನಮಗೆ ಏನೂ ರಕ್ಷಣೆ ಕೊಡ್ತಾ ಇಲ್ಲ. ನನ್ನ ಮನೆಯಲ್ಲಿ 3 ಮಕ್ಕಳು ಸತ್ತಿವೆ, 4ನೇದ್ದು ಬಸರಿಯಾಗಿದ್ದಾಳೆ, ಅದು ಪ್ರಸವ ಕಾಲ ಬಂದಿದೆ. ಕೃಷ್ಣ ನಿನ್ನಂಥ ರಾಜ ಇದ್ದು ನಮ್ಮ ಮನೆಯಲ್ಲಿ ಮಕ್ಕಳು ಸಾಯ್ತಾವೆ ಅಂದರೆ ಗತಿ ಏನು ಅಂತ ಕೃಷ್ಣನನ್ನು ಕೇಳಿದ. ಕೃಷ್ಣ ಅಂದ, ನನ್ನ ಯಜ್ಞ ಬಿಟ್ಟುಬಿಡ್ತೀನಿ, ಬ್ರಾಹ್ಮಣರ ಮನೆಯ ಮಕ್ಕಳನ್ನು ಬದುಸೋದೇ ನನಗೆ ದೊಡ್ಡ ಕರ್ತವ್ಯ ಅಂಥೇಳಿ ಕೃಷ್ಣ ಹೇಳಲಿಕ್ಕೆ ಹೋದ. ಅರ್ಜುನ ಅಂದ, ಕೃಷ್ಣ ನೀ ಹೋಗಬೇಡ, ನಾನು ಹೋಗಿ ಬ್ರಾಹ್ಮಣರ ಮಕ್ಕಳನ್ನ ರಕ್ಷಣೆ ಮಾಡಿಕೊಡ್ತೀನಿ. ಕೃಷ್ಣ ಕೇಳಿದ, ಆಗತ್ತಾ ನಿನ್ನ ಕೈಯಲ್ಲಿ ಇಂದ? ಕೃಷ್ಣ ಆಗತ್ತಾ ಅಂದ. ಈ ಬ್ರಾಹ್ಮಣರಿಗೂ ಸಂಶಯ ಬಂತು. ಕೃಷ್ಣ ಇವನು ಯಾರು ಅಂತ ಕೇಳಿಬಿಟ್ಟ. ಇದೊಂದು ತುಂಬ ಡೇಂಜರಸ್ ರೀ, ಅವಮಾನದ ಪ್ರಸಂಗ. ಯಾರು ನಮ್ಮನ್ನು ಇವರು ಯಾರು ಅಂತ ಕೇಳಿಬಿಟ್ರೆ ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕಲ್ಲ, ಅದಷ್ಟು ದುಃಖದ ಕೆಲಸ ಮತ್ತೊಂದಿಲ್ಲ. ಅವನು ನನ್ನ ತಂಗಿ ಗಂಡ ಅಂತ ಕೃಷ್ಣ ಏನೋ ಹೇಳಿದ, ಆಯಿತು. ಆದಮೇಲೆ ಬ್ರಾಹ್ಮಣನಿಗೆ ಹೇಳ್ತಾನೆ, ನಾಹಂಕಾರ್ಷ್ಣಿಹಿ, ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ರುದ್ರದೇವರ ಜೊತೆಗೆ ಜಗಳವಾಡಿ ಯುದ್ಧ ಮಾಡಿ ಪಾಶುಪತಾಸ್ತ್ರವನ್ನು ಸಂಪಾದನೆ ಮಾಡಿದವನು, ಖಾಂಡವ ವನವನ್ನು ಅಗ್ನಿಗೆ ದಾಹಕ್ಕೆ ಕೊಟ್ಟಿದ್ದವನು ನಾನು, ಸ್ವರ್ಗಲೋಕದಲ್ಲಿದ್ದ ನಿವಾತ ಕವಚರನ್ನು ಸೋಲಿಸಿದವನು ನಾನು. ಬೇಕಾದ್ದು ನನ್ನ ಬಲ ಇದೆ, ನನ್ನನ್ನು ಏನು ತಿಳ್ಕೊಂಡು? ಪ್ರದ್ಯುಮ್ನ ಅಂತಿಕೊಂಡ್ಯಾ, ಬಲರಾಮ ಅಂದ್ಕೊಂಡ್ಯಾ, ಯಾರು ಅಂದ್ಕೊಂಡು ನನ್ನನ್ನು? ಕೃಷ್ಣ ಅಂದ, ಬಲೆ ಬಲೆ ಬಲೆ, ಕೀಪ್ ಇಟ್ ಅಪ್. ಬಂದಿತ್ತು ಅಹಂಕಾರ ಅರ್ಜುನನಿಗೆ. ಅಹಂಕಾರ ಕಡಿಮೆ ಮಾಡಲಿಕ್ಕೆ ಈ ಕಥೆ ನಿರ್ಮಾಣ ಆಯಿತು. ಅಹಂಕಾರ ಬಂದದ್ದು ನಿಲ್ಲಿಸಬೇಕಲ್ಲ. ಅರ್ಜುನನಿಗೆ ಅಂದ, ನೋಡು ಅರ್ಜುನನಿಗೆ ಒಬ್ಬನೇ ಹೋಗಬೇಡ, ಮಿಕ್ಕಾದವ್ರು ಕರ್ಕೊಂಡು ಹೋಗು ಅಂದ. ಯಾರು ಬೇಡ, ನಾ ಕರ್ಕೊಂಡು ಹೋಗ್ತೀನಿ. ದಾರಿಯಲ್ಲಿ ಬರುವಾಗ ಬ್ರಾಹ್ಮಣ ಕೇಳ್ದ, ಆಗತ್ತಾ? ಗ್ಯಾರಂಟಿನ ಬ್ರಾಹ್ಮಣ? ಯಾಕೆ ಇಷ್ಟು ಹೇಳಿದ್ರು ನಿನಗೆ ನಂಬಿಕೆ ಇಲ್ವಾ? ಗಾಂಡೀವಿನಯ್ಯ ನಾನು, ನನ್ನ ರಥದಲ್ಲಿ ಕೂತ್ರೆ ಅಪಜಯವೇ ಇಲ್ಲ, ಏನಂತ ತಿಳ್ಕೊಂಡು? ಓಹ್, ಗ್ಯಾರಂಟಿ ಆಗತ್ತಾ? ಬ್ರಾಹ್ಮಣ ತಿರ್ಗ ಕೆದಕ್ತಾ ಇದ್ದಾನೆ. ಸಿಟ್ಟು ಬಂತು ಅರ್ಜುನನಿಗೆ. ಬಂದು ಆ ಕೃಷ್ಣನ ಎದುರಿಗೆ ಹೇಳಿದ, ನಾನೇನಾರು ನಿನ್ನ ಮಕ್ಕಳನ್ನು ರಕ್ಷಣೆ ಮಾಡದೇ ಇದ್ದರೆ ಕೃಷ್ಣನ ಎದುರಿಗೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ. ಮನೆಯಲ್ಲಿ ಸೊಸೆ ತುಂಬ ಕಾಟ ಕೊಡ್ತಿದ್ಲಂತೆ. ಅತ್ತೆ ಮಾವಂಗೆ ಹೇಳಿದ್ಲಂತೆ, ನಮ್ಮನೇ ಬಾವಿಗೆ ಮಧ್ಯಾಹ್ನ 12:30 ಸಾಯ್ತೀನಿ ಅಂತ. ಏನದರ ತಾತ್ಪರ್ಯ? ಸಾಯೋಳಿದ್ರೆ ಹೇಳ್ಯಾಕೆ ಹೋಗಬೇಕು ಅಂದರೆ ರಕ್ಷಣೆ ಮಾಡ್ರಿ ಅಂತ ಬರೀ ಹೆದರ್ಸೋದು. ಅರ್ಜುನನ ಹಾಗೆ, ನಾ ಸಾಯ್ತೀನಿ ನಿಮ್ಮ ಎದುರಿಗೆ ಸಾಯ್ತೀನಿ, ಈಗ ಎಲ್ಲೋ ಹೋಗಿ ಸಾಯಿ, ಅದಕ್ಕೆ ನಾವ್ಯಾಕೆ ಎದುರಿಗಿರಬೇಕು? ಅರ್ಜುನ ಕೃಷ್ಣನ ಎದುರಿಗೆ ಬೆಂಕಿಯಲ್ಲಿ ಬೀಳ್ತೀನಿ ಅಂತಂದ. ಅವನಿಗೆ ಗೊತ್ತು ಕೃಷ್ಣ ರಕ್ಷಣೆ ಮಾಡ್ತಾನೆ ಅಂತ, ತುಂಬ ಕಾನ್ಫಿಡೆನ್ಸ್ ಅರ್ಜುನನಿಗೆ. ಅದಕ್ಕೆ ಜಯದ್ರಥನ ವಧೆಯ ಕಾಲದಲ್ಲಿ ಸೂರ್ಯ ಮುಳುಗುವುದರೊಳಗಾಗಿ ನಾನೇನಾದರೂ ಜಯದ್ರಥನನ್ನು ಕೊಲ್ಲದೆ ಹೋದರೆ ಅಗ್ನಿ ಪ್ರವೇಶ ಮಾಡ್ತೀನಿ ಇಂದ. ಸೂರ್ಯ ಮುಳುಗೋಗಿಬಿಟ್ಟ, ಬೆಂಕಿ ಹಾಕು ಅಂದ ಕೃಷ್ಣ. ಹಾಕಬೇಕಾ? ಅರ್ಜುನ ಅಂದ, ಹಾಕಬೇಕಾ ಬೆಂಕಿ? ಹೌದು ಹಾಕಬೇಕಪ್ಪ, ಪ್ರತಿಜ್ಞಾಭಂಗ ಆಗಬಾರ್ದು, ಬೆಂಕಿ ಹಾಕು. ಎಲ್ಲರಿಗೂ ಹೇಳ್ದ. ಎಲ್ಲರೂ ನಾನೊಂದು ಸೌದೆ ಅಂತ ಹಾಕಿದರು. ಕಾಮಣ್ಣ ಹಬ್ಬಕ್ಕೆ ತಂದು ಹಾಕ್ತಾರಲ್ಲ, ಎಲ್ಲರೂ ಒಂದೊಂದು ಸೌದೆ ಗುರುಳು ತಂದು ಹಾಕಿದರು. ಅರ್ಜುನ ಒಂದು ಕಟ್ಟೆ ಕಟ್ಟಿದ್ರು, ಇದ್ರ ಮೇಲಿಂದ ಹಾರು ಅಂತ. ಹಾರಲಿಕ್ಕೆ ಮುಂಚೆ ಅಗ್ನಿ ಪ್ರದಕ್ಷಿಣೆ ಮಾಡಬೇಕಲ್ಲ. ಅಗ್ನಿ ಪ್ರದಕ್ಷಿಣೆ ಬಂದ. ಒಂದು ಪ್ರದಕ್ಷಿಣೆ ಬಂದು, ಕೃಷ್ಣ ಹಾರಲಾ? ಅವಶ್ಯವಾಗಿ ಹಾರಪ್ಪ, ಸ್ವರ್ಗಲೋಕ ಪ್ರಾಪ್ತಿರಸ್ತು, ಹೋಗ್ಬಾ ಅಂತಂದ ಕೃಷ್ಣ. 2ನೇ ಪ್ರದಕ್ಷಿಣೆ ಬಂದ. ಕೃಷ್ಣ ಹಾರಬೇಕಾ? ಡೌನ್ ಆಯ್ತಾಗಲೇ. 3ನೇ ಪ್ರದಕ್ಷಿಣೆ ಬರೋಷ್ಟೊತ್ತಿಗೆ ಕೃಷ್ಣ ತನ್ನ ಕೈಯಿಂದ ಅಡ್ಡ ಇಟ್ಟಿದ್ದ ಸೂರ್ಯನಿಗೆ. ಅದನ್ನು ತೆಗೆದು ಕೂಡಲೇ ಅಲ್ಲಿದ್ದ ನೋಡಿ ಜಯದ್ರಥ, ತುಂಬ ಲಾಂಗ್ ಪರ್ಸನ್ನು, ತುಂಬ ಎತ್ತರ, ಹೊಡಿ ಅವನ ತಲೆಗೆ ಎಂದ. ಇವನು ಎಡೆ ಬಿಡೆ ನೋಡಿದ್ರೆ ಬಾರಿಸೇ ಬಿಟ್ಟ, ಆ ತಲೆಯನ್ನು ಹೊಡೆದಾಕ್ಬಿಟ್ಟ. ಆ ತಲೆಯನ್ನು ಯಾರು ಕಡಿದು ಕೆಳಗೆ ಹಾಕ್ತಾರೆ ಅವ್ರ ತಲೆ 1000 ಹೊಳಾಗತ್ತಂತ. ಇದು ಅರ್ಜುನನಿಗೆ ಗೊತ್ತಿಲ್ಲ, ಕೃಷ್ಣನಿಗೆ ಮಾತ್ರ ಕೆಲವು ನ್ಯೂಸ್ ಗೊತ್ತಿರೋದು.
ಅರ್ಜುನ ಹೊಡೆದು ಬಿಟ್ಟೆ ಅಂದೆ. ವಾ ಹೊಡೆದು ಬಿಟ್ಟೆ ಧನ್ಯ ಅಂದ. ಮೂರ್ಖ ನಿಂತಲೇ ಹೊಡೆದು ಹೋಗ್ಬಿಡುತ್ತೆ. ಅದು ಕೆಳಗೆ ಬರಬಾರದು ತಡಿಯಿಂದ. ಹೌದಾ ಅಂದ. ಅದು ಕೆಳಗೆ ಬರದೆ ಒಂದು ಬಾಣಕ್ಕೊಂದು ಬಾಣ, ಒಂದು ಬಾಣಕ್ಕೊಂದು ಬಾಣ ಜೋಡಿಸ್ತಲೇ ಇದ್ದ ಅರ್ಜುನ. ಕೃಷ್ಣ ಅಂದ, ಈ ಏಮಲ್ಲಿ, ಈ ದಿಕ್ಕಲ್ಲಿ, ಈ ಆ್ಯಂಗಲಲ್ಲಿ, ಇಷ್ಟು ದೂರಕ್ಕೆ ಅದು ಹೋಗಿ ಬೀಳಬೇಕು ಅಂತ ಕೃಷ್ಣ ಡೈರೆಕ್ಷನ್ ಕೊಟ್ಟ. ಪರಮಾತ್ಮ ಹೇಳಿದಂತೆ ಅರ್ಜುನ ಅದಕ್ಕೆಲ್ಲ ಬಾಣಗಳನ್ನು ಪೋಣಿಸಿ ಸೀದ ಜಯದ್ರಥನ ಅಪ್ಪ ಸಂಧ್ಯಾವಂದನೆ ಮಾಡ್ತಾ ಕೂತಿದ್ದ. ಅವನ ತೊಡೆ ಮೇಲೆ ಬೀಳೋ ಹಂಗೆ ಮಾಡಿದ ಪರಮಾತ್ಮ. ಏನು ಭಕ್ತ ರಕ್ಷಣೆ ಪರಮಾತ್ಮನದು. ಯಾವಾಗ ಆ ತಲೆ ಜಯದ್ರಥನ ಮಗನ ತಲೆ ತೊಡೆ ಮೇಲೆ ಬಿತ್ತೋ, ಅನಿಷ್ಟ ಯಾವುದೋ ಬಿತ್ತು ಅಂತ ದಬ್ಬದ. ಅದು ಭೂಮಿಗೆ ಬಿತ್ತು. ಅಪ್ಪನೂ ಸತ್ತ, ಮಗನೂ ಸತ್ತ. ಇದು ಕೃಷ್ಣನಿಗೆ, ನಮ್ಮ ಅರ್ಜುನನಿಗೆ ಹೊತ್ತು ಕೃಷ್ಣನೆದುರಿಗೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತಂದ. ಮನೆಗೆ ಬಂದ ಬ್ರಾಹ್ಮಣನ ಮನೆಗೆ. ಎಲ್ಲಿ ನಿಮ್ಮ ಲೇಬರ್ ವಾರ್ಡ್ ಎಲ್ಲಿಂದ? ಇಲ್ಲಿದೆ ಲೇಬರ್ ವಾರ್ಡು ಅಂತ. ಆಯಿತು, ಲೇಬರ್ ವಾರ್ಡ್ ತೋರಿಸಿದ್ರು. ಒಂದು ಹುಳ ಹುಪ್ಪಟೆಯೂ ಹೋಗದಂತೆ ದಿವ್ಯ ಬಂಧನವನ್ನು ಮಾಡಿಬಿಟ್ಟೆ ಅರ್ಜುನ. ಅವಳು ಕೂಗೋದು ಕೇಳಿಸ್ತಾ ಇದೆ. ಮಗು ಹುಟ್ಟಿದ ಶಬ್ದ ಕೇಳಿಸ್ತು. ಮುಂದಿನ ಕ್ಷಣದಲ್ಲಿ ಮಗು ಇಲ್ಲ, ನಾಪತ್ತೆ. ಹೋಯ್ತು ಮಗು ಅಂದರು. ಅರ್ಜುನ ಎಲ್ಲೆಲ್ಲಿಗೋ ಬಾಣ ಬಿಡ್ತಾನೆ, ಏನೇನೋ ಬಾಣ ಬಿಡ್ತಾನೆ. ಏನು ಮಾಡಿದ್ರು ಮಗು ಸಿಗಲಿಲ್ಲ. ಕೊನೆಗೆ ಸಪ್ಪೆ ಮೊರೆ ಹಾಕ್ಕೊಂಡು, ಏನು ಗಾಂಡೀವನೋ ನೀನ್ಯಾವ ಅರ್ಜುನನೋ, ಎಲ್ಲಿಂದ ತಗಲಾಕ್ಕೊಂಡಿವ ನನಗೆ, ಎಲ್ಲಿದ್ಯೋ ಮಹಾರಾಯ, ಕೃಷ್ಣ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನೀನ್ಯಾವನೋ ಬಂದೆಲ್ಲೋ, ನಿನ್ನ ಗಾಂಡೀವಾಗ ಬೆಂಕಿ ಹಚ್ಚ, ನಿನಗೆ ಬೇರೆ ಬುದ್ಧಿ ಇಲ್ಲ, ನೀನು ಕಟ್ಕೊಂಬಂದೆ ನಾನು, ಮಗು ಹೊಟ್ಟೋಯ್ತು ಅಂತ. ಕೃಷ್ಣ ಬಂದ, ಬ್ರಾಹ್ಮಣ ಬೈಬೇಡ, ಈಗಲೇ ತಂದು ಕೊಡ್ತೀನಿ ಅಂತ ಆ ಶೈಬ್ಯ, ಸುಗ್ರೀವ, ಬಲಾಹಕ ಕುದುರೆಗಳನ್ನು ಕಟ್ಟಿ ಆ ಕುದುರೆಗಳಲ್ಲಿ ರಥದಲ್ಲಿ ಕೂಡಿಸಿಕೊಂಡು ಆ ಅರ್ಜುನನನ್ನು ಕರ್ಕೊಂಡು ಸಪ್ತ ಸಾಗರಗಳನ್ನು ದಾಟ್ತಾನೆ. ಆ ಎಲ್ಲ ದ್ವೀಪ ವರ್ಷಗಳನ್ನು ದಾಟಿ ಕೊನೆಗೆ ಘನೋದಕ ಅಂದ್ರೇನು? ಗಟ್ಟಿಯಾಗಿರುವ ನೀರು. ತಮಸ್ಸು, ಕತ್ತಲೆ. ಇವಾಗ ಕತ್ತಲೆ ಆದರೆ ನಾವು ಓಡಾಡಬಹುದು. ಅಲ್ಲಿರುವ ಕತ್ತಲೆ ಅದು ಘನೀಭೂತವಾಗಿರುತ್ತದೆ, ಗಟ್ಟಿಯಾಗಿರುತ್ತೆ. ಪರಮಾತ್ಮ ಚಕ್ರವನ್ನು ಬಿಟ್ಟು ಅದನ್ನು ಸೀಳಿ ಅನಂತಾಸನಕ್ಕೆ ಹೋಗಿ, ಅನಂತಾಸನದ ಹೊರಗಡೆ ಮುಕ್ತ ಸ್ಥಾನ ಅದು, ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲ. ಅರ್ಜುನನನ್ನು ಹೊರಗೆ ನಿಲ್ಲಿಸಿ ಪರಮಾತ್ಮ ತಾನು ಒಳಗಡೆ ಹೋಗಿ, ನಂದ ಸುನಂದ ಅಂತ 4 ಜನ ಮಕ್ಕಳವರು, ದೇವರ ಮನೆಯ ಬಾಗಿಲನ್ನು ಕಾಯೋರು. ಆ ಮನೆ ಬಾಗಿಲು ಕಾಯೋರನ್ನ ಪರಮಾತ್ಮ ಕರ್ಕೊಂಡು ಬಂದು ಆ ಬ್ರಾಹ್ಮಣನಿಗೆ ಕೊಟ್ಟ. ಇಷ್ಟೆಲ್ಲ ಉದ್ದ ಹೋಗಿ ಬಂದದ್ದು. ನೀವು ಮಂಗಳ ಗ್ರಹಕ್ಕೆ ಹೋಗ್ಬೇಕಾದ್ರೆ 2 ದಿವಸ ಆಯಿತು ನೋಡ್ರಿ. ಪರಮಾತ್ಮ ಇದೆಲ್ಲವನ್ನು 48 ನಿಮಿಷದಲ್ಲಿ ದಾರಿಬಿಟ್ಟು. ಅರ್ಜುನ ನೋಡ್ತಾ ಇದ್ದಾನೆ, ಅದು ಏನು ಸ್ಪೀಡ್ ಅದು, ಅವನಿಗೆ ಗೊತ್ತಾಗ್ತಾ ಇಲ್ಲ. ಇದೇನೋ ಕೈಗೆ ತಗಲ್ತಾ ಇದೆ, ಹೋಗ್ತಾ ಇದೆ, ತೈತಾ ಇದೆ, ಹೋಗ್ತಾ ಇದೆ, ಏನೋ ಸ್ಪೀಡು ಅಂತ ತಿಳ್ಕೊಂಡ. ಕೊನೆಗೆ ಮಕ್ಕಳನ್ನೆಲ್ಲ ಕೊಟ್ಟ ಮೇಲೆ ಕೃಷ್ಣ ಅಂದ. ಕೃಷ್ಣನ ಕೇಳಿದ ಅರ್ಜುನ, ಸ್ವಾಮಿ ನಾವು ಎಲ್ಲಿ ಹೋಗಿದ್ವಿ, ಎಲ್ಲಿಂದ ಬಂದ್ವಿ ಹೇಳು, ನಂಗೆ ಒಂದೂ ಗೊತ್ತಾಗ್ತಾ ಇಲ್ಲ ಅಂದ. ಪರಮಾತ್ಮ ಹೇಳ್ದ, ಈಗ ಟೈಮ್ ಇಲ್ಲ, 48 ನಿಮಿಷದಲ್ಲಿ ಹೋಗಿ ಬಂದಿದ್ದೀವಿ, ಹೇಳಕ್ಕೆ 2 ದಿವಸ ಬೇಕು ಅಂದ ಕೃಷ್ಣ. ಅಷ್ಟು ಬೇಗ ಆಗಲ್ಲ ಅಂತ ಹೇಳಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಂತೆ. ದೇವರು ಪ್ರಾಯಶ್ಚಿತ್ತ, ಅವನಿಗೆ ಪ್ರಾಯಶ್ಚಿತ್ತ ಇದೆ ಯಜ್ಞದಲ್ಲಿ ಅಂತ ಪರಮಾತ್ಮ ಪ್ರಾಯಶ್ಚಿತ್ತ ಮಾಡಿಕೊಂಡು ಯಜ್ಞದ ಪರಿಸಮಾಪ್ತಿ ಮಾಡಿ ಹೇಳ್ತಾನೆ ಅರ್ಜುನನಿಗೆ, ಹೀಗೀಗೆ ಹೋಗಿದ್ವಿ, ಹೀಗಾಯಿತು. ಈ ಕಥೆಯನ್ನು ಅರ್ಜುನ ಹೇಳ್ಕೊಳ್ತಾನೆ ಭೀಷ್ಮಾಚಾರ್ಯ ಮುಂದೆ. ಇದು ನನಗೆ ಬಂದ ಗರ್ವ, ಅಹಂಕಾರ. ದೇವರೆದುರಿಗೆ ನಾನೇನು ಕೃಷ್ಣ ಅಲ್ಲ, ನಾನು ಬಲರಾಮ ಅಲ್ಲ, ಇಂಥ ಕೆಟ್ಟ ಮಾತುಗಳನ್ನು, ದುರ್ನುಡಿಗಳನ್ನು ನುಡಿದೆ ಪರಮಾತ್ಮ ನನಗೆ ಅಹಂಕಾರವನ್ನು ಕಡಿಮೆ ಮಾಡಿದ ಎಂಬುದನ್ನು ಅರ್ಜುನ ತಾನು ಹೇಳ್ಕೊಳ್ತಾನೆ. ಇಂಥ ಪರಮಾತ್ಮ ತನಗೆ ಮಕ್ಕಳಾಗಲಿಲ್ಲ ಅಂತ ಕೈಲಾಸಕ್ಕೆ ಹೋಗ್ತಾನಂತೆ. ಪರಮಾತ್ಮನ ಕೈಲಾಸ ಯಾತ್ರೆ ಹೇಗಾಯಿತು ಇದನ್ನೆಲ್ಲ ಈ ಒಂದು ಇಷ್ಟು ದಿವಸಗಳ ಪುರಾಣದ ಪರಿಸಮಾಪ್ತಿಯನ್ನು ಕೈಲಾಸ ಯಾತ್ರೆಯ ಜೊತೆಗೆ ಹರಿವಂಶದ ಕೈಲಾಸ ಯಾತ್ರೆ ಬಹಳ ಸುಂದರವಾಗಿ ಕೃಷ್ಣ ಮಾಡಿದ್ದಾನೆ. ಅಲ್ಲಿ ಬಹಳ ಅದ್ಭುತವಾದ ಕಥೆಗಳು ನಡೆಯುತ್ತೆ. ಅದನ್ನು ಪುರಿಯ ಜಗನ್ನಾಥನಿಗೆ ನಾಳೆ ಬೆಳಗ್ಗೆ 7:00 ಪುರಾಣದ ಸಮಾಪ್ತಿಯನ್ನು, ಮುಂದೆ ನಿಮ್ಮ ಕೆಲಸಗಳು ಬೇರೆ ಇದೆಯಂತೆ, ಹಾಗಾಗಿ ನಾಳೆ 7:00 ಸರಿಯಾಗಿ ಈ ಒಂದು ಹರಿವಂಶ ಪುರಾಣದ ಮಂಗಳ ಮಹೋತ್ಸವವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಕಾಯಿನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋಮಿದ್ದ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.